ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಭಾವನೆಗಳಿಟ್ಕೊಂಡಿದ್ದಾರೆ, ಅವರ ಉದ್ದೇಶಗಳೇನು, ಆ್ಯಂಡ್ ಶಾರ್ಟ್ ಟರ್ಮ್ ಔಟ್ಕಮ್ ಹಾಗೂ ಲಾಂಗ್ ಟರ್ಮ್ ಔಟ್ಕಮ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಈ ಒಂದು ರೀಡಿಂಗ್ನ ಸಿಂಗಲ್ಸ್ನ ಹೊರತುಪಡಿಸಿ ಎಲ್ಲರೂ ಕೂಡ ನೋಡ್ಬೋದು. ಓಕೆ, ಸೊ ಹಾಗೂ ಬ್ರೇಕಪ್ ಆಗಿದ್ರೂ ಸಹ ನೀವು ಈ ಹಿಂದೆ ಅವರ ಉದ್ದೇಶಗಳು ಇಂಟೆನ್ಷನ್ಸ್ ಏನಿತ್ತು ಅನ್ನೋದು ನೋಡಬಹುದು. ಓಕೆ, ಸೊ ನಾನು ಸುಮ್ಮನೆ ಫಾರ್ ಎಂಟರ್ಟೈನ್ಮೆಂಟ್ ನೋಡ್ತೀನಿ ಅಂದರೂ ಸಹ ನೀವು ಸಿಂಗಲ್ಸು ಸಹ ನೋಡ್ಬೋದು ಇದನ್ನು. ಓಕೆ, ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ನಿಮ್ಮ ಮೈಂಡನ್ನು ಫ್ರೆಶ್ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ಔಟ್ಕಮ್ ಒಳ್ಳೆಯದೇ ಇರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇಟ್ಕೊಬೇಡಿ. ಸೊ ರೀಡಿಂಗ್ನ ಸಮಾಧಾನವಾಗಿ ನೋಡಿ ಆ್ಯಂಡ್ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ನ ತೊಗೊಳ್ಳಿ. ಯಾಕಂದರೆ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ನಾವು ಪದೇ ಪದೇ ಏನಕ್ಕೆ ಆ ಒಂದು ವರ್ಡ್ನ ಯಾಕೆ ಸ್ಟ್ರೆಸ್ ಮಾಡ್ತೀವಿ ಅಂದರೆ ಜನರಲ್ ರೀಡಿಂಗ್ಸಲ್ಲಿ ತುಂಬ ಜನ ನೋಡ್ತಿರ್ತೀರಾ. ಸೊ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ನೀವೆಲ್ಲರೂ ನೋಡ್ತಿರ್ತೀರಾ. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ನಿಮ್ಮ ವಿಷಯ ಅಷ್ಟೇ ನೀವು ತಗೊಳ್ಳಿ ಆ್ಯಂಡ್ ನಿಮ್ಮ ಡಿಸಿಷನ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಈ ಒಂದು ರೀಡಿಂಗ್ ಜನರಲ್ ಆಗಿರೋದ್ರಿಂದ ನಿಮಗೆ ಯಾವ್ದು ಅನ್ವಯಿಸುತ್ತೋ ಆ ಒಂದು ಸಿಚುವೇಶನ್ ಅಷ್ಟೇ ನೀವು ತಗೋಬೇಕು ಆ್ಯಂಡ್ ಬಾಕಿದನ್ನು ನೀವು ಬಿಟ್ಟು ಹಾಕಬೇಕು. ಓಕೆ, ಸೊ ಅದು ನಿಮಗಿರಲ್ಲ, ಇನ್ನೊಬ್ರಿಗಿರುತ್ತೆ ಆ ಒಂದು ಇನ್ಫಾರ್ಮೇಷನ್. ಓಕೆ, ಸೊ ನಾನಿಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಈ ರೋಸ್ ಕ್ಯಾಂಡಲ್, ಹಾಗೂ ಇದು ಯೆಲ್ಲೋ ಕಲರ್ ಕ್ಯಾಂಡಲ್, ಯೆಲ್ಲೋ ಆರೆಂಜ್. ನಿಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ತಗೊಳ್ಳಿ. ಸೊ ಇನ್ಫಿನಿಟಿ ಸಿಂಬಲ್ ಸ್ಟೋನ್. ಓಕೆ, ಸಾರಿ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ ಯಾರು ಇಲ್ಲಿ. ಓಕೆ, ಸಾರಿ. ಓಕೆ, ಸೊ ನಾನು ಹೇಳೋದು ನಿಮಗೆ ಏನಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಇದು ನಾನು ಹೇಳಲೇಬೇಕಾಗಿದೆ. ಸೊ ನೋಡೋಣ ನಿಮ್ಮ ರೀಡಿಂಗ್ನ. ಅದಕ್ಕೂ ಮುಂಚೆ ನಾವು ನಮ್ಮ ನಾದನ ಶುರು ಮಾಡೋಣ. ಓಕೆ, ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಅನಿಸಿದ್ದ ಎನರ್ಜಿ ಏನು ಅಂದರೆ, ನನಗೆ ಬಂದಿರೋ ಮೆಸೇಜ್ ಏನು ಅಂದರೆ, ಈ ಹಿಂದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಎಂಥೂಸಿಯಾಸ್ಟಿಕ್ ಆಗಿದ್ರಿ, ತುಂಬ ಖುಷಿಯಾಗಿದ್ರಿ, ತುಂಬ ಫನ್ ಲವಿಂಗ್ ಆಗಿದ್ರಿ. ಬಟ್ ಸಡನ್ನಾಗಿ ತುಂಬ ಎನರ್ಜಿ ಲೋ ಆಗಿಬಿಟ್ಟಿದೆ, ಇಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೂ ನಡೀತಾ ಇಲ್ಲ ಅನ್ನೋ ಒಂದು ಭಾವನೆ ಸಹ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು. ಸೊ ಈ ಮೆಸೇಜ್ ಯಾರಿಗಿದೆಯೋ ಗೊತ್ತಿಲ್ಲ, ಬಟ್ ಈ ಒಂದು ಮೆಸೇಜ್ ಬಂತು. ಸೊ ಆ ಮೆಸೇಜ್ ನಿಮ್ಮದಾದರೆ ನೀವು ತಗೊಳ್ಳಿ. ಓಕೆ, ಸೊ ನಿಮ್ಮ ಎನರ್ಜೀಸ್ ಡೌನ್ ಇದ್ದರೆ ದಯವಿಟ್ಟು ನಿಮ್ಮ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಆದಷ್ಟು ನಿಮ್ಮ ಹೀಲಿಂಗ್ಸ್ನ ಮ್ಯೂಸಿಕ್ ಆಗಲಿ, ಇಲ್ಲ ಎಕ್ಸಸೈಸ್ ಆಗಲಿ, ನಿಮ್ಮ ಡೈಲಿ ರುಟೀನ್ ಆಗಲಿ, ನಿಮ್ಮ ಡಯಟ್ ಆಗಲಿ ಚೇಂಜ್ ಮಾಡೋದಾಗಲಿ, ಸೊ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇರುತ್ತೆ. ಓಕೆ, ಸೊ ನಿಮ್ಮ ಎನರ್ಜಿ ಡೌನ್ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರ್ಬೋದು. ಇದು ನಾಟ್ ಓನ್ಲಿ ಮೇಲ್ಸಲ್ಲೂ ಆಗುತ್ತೆ. ಸೊ ದಯವಿಟ್ಟು ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಆದಷ್ಟು ನೀರನ್ನು ತಗೊಳ್ಳೋದು, ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳೋದು, ಸೊ ಅದನ್ನೆಲ್ಲ ಮಾಡಿ. ಸೊ ಯು ವಿಲ್ ಫೀಲ್ ಬೆಟರ್. ಒಳ್ಳೆ ಬುಕ್ ಓದಿ. ಸೊ ಒಳ್ಳೆ ಬುಕ್ ಓದೋದ್ರಿಂದ ನಿಮಗೆ ಮನಸ್ಸಲ್ಲಿ ಕೆಲವೊಂದು ಬದಲಾವಣೆಗಳಾಗ್ಬೋದು, ಇಲ್ಲ ಅಲ್ಲೊಂದು ಉತ್ತರಗಳು ನಿಮಗೆ ಸಿಗ್ಬೋದು. ಉದಾಹರಣೆಗೆ ನಿಮಗೆ ಸಾಯಿ ಸಚ್ಚರಿತ ಓದಬೇಕು ಅನ್ಸಿದ್ರೆ ಖಂಡಿತ ಓದಿ, ಅದ್ರಲ್ಲಿ ನಿಮಗೆ ಕೆಲವೊಂದು ಉತ್ತರ ಸಿಗ್ಬೋದು, ಇಲ್ಲ ನಿಮ್ಮ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಸಿಗ್ಬೋದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡ್ದಲೇ ಶುರು ಮಾಡೋಣ ನಮ್ಮ ರೀಡಿಂಗ್ನ ಪೈಲ್ ನಂಬರ್ 1ರಿಂದ. ಸೊ ಪೈಲ್ ನಂಬರ್ 1 ಯಾರು ಈ ಪಿಂಕ್ ಕಲರ್ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ರಿ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಮೊದಲನೇದಾಗಿ ನಾವು ನೋಡೋಣ ನಿಮ್ಮ ವ್ಯಕ್ತಿಯ ವಿಚಾರಗಳು ಏನು ನಿಮ್ಮ ಬಗ್ಗೆ. ಸೊ ನಿಮ್ಮ ವ್ಯಕ್ತಿಯ ವಿಚಾರಗಳು ನಿಮ್ಮ ಬಗ್ಗೆ ಏನಿದೆ, ಪೈಲ್ ನಂಬರ್ 1 ನಿಮ್ಮ ವ್ಯಕ್ತಿಯ ವಿಚಾರಗಳು. ಓಕೆ, ನೆಕ್ಸ್ಟ್ ನಿಮ್ಮ ವ್ಯಕ್ತಿಯ ಭಾವನೆಗಳೇನಿದೆ. ಓಕೆ, ಸೊ ನಿಮ್ಮ ವ್ಯಕ್ತಿ ಯಾವ ರೀತಿ ಭಾವನೆ ಇಟ್ಕೊಂಡಿದ್ದಾರೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ. ಓಕೆ, ನಿಮ್ಮ ವ್ಯಕ್ತಿಯ ಭಾವನೆಗಳು.
ನಿಮ್ಮ ವ್ಯಕ್ತಿಯ ಉದ್ದೇಶ ಏನಿರುತ್ತೆ. ಓಕೆ, ಸೊ ಈ ಕಾರ್ಡ್ ಬೇಡ. ಸೊ ನಿಮ್ಮ ವ್ಯಕ್ತಿಯ ಉದ್ದೇಶಗಳು ಏನಿರುತ್ತೆ, ನಿಮ್ಮ ವ್ಯಕ್ತಿಯ ಉದ್ದೇಶ ಏನಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋದು ನೋಡೋಣ. ಸೊ ಅಲ್ಪಾವಧಿಯ ಔಟ್ಕಮ್, ಓಕೆ, ಶಾರ್ಟ್ ಟರ್ಮ್ ಔಟ್ಕಮ್ ಹಾಗೂ ದೀರ್ಘಾವಧಿಯ ಫಲಿತಾಂಶಗಳು. ಓಕೆ, ಸೊ ಲಾಂಗ್ ಟರ್ಮ್ ಔಟ್ಕಮ್. ಸೊ ಕಾರ್ಡ್ಸ್ನ ನಾನು ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಒಂದು ಕಾರ್ಡನ್ನು ನಾನು ತೆಗಿತೀನಿ, ಬಟ್ ಇದನ್ನು ಓಕೆ, ಸೊ 3 ಕಾರ್ಡ್ ಬಿದ್ದಿದೆ ನಿಮಗೋಸ್ಕರ, ಪೈಲ್ ನಂಬರ್ 1. ಸೊ ಈ 3 ಕಾರ್ಡ್ ನಿಮ್ಗೆ ಏನು ಹೇಳ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಇದನ್ನು ನಾವು ಲಾಸ್ಟಲ್ಲಿ ನೋಡೋಣ. ಓಕೆ, ಸೊ ಅದು ಏಂಜಲ್ ಮೆಸೇಜಸ್ ಇರುತ್ತೆ ನಿಮಗೋಸ್ಕರ. ಸೊ ರೈಟ್ ಆನ್ ನಿಮ್ಮ ರೀಡಿಂಗಿಗೆ. ಸೊ ನಿಮಗೆ ಎಲ್ಲ ಕಾರ್ಡ್ಸು ಕಾಣಿಸ್ತಾ ಇರ್ಬೋದು. ಓಕೆ, ಸೊ ನಿಮ್ಮ ಪರ್ಸನಿನ ವಿಚಾರ ನಿಮ್ಮ ಬಗ್ಗೆ ಏನಿದೆ, ಓಕೆ, ವಿಚಾರಗಳು ಏನು ನಿಮ್ಮ ಬಗ್ಗೆ. ಓಕೆ, ಸೊ ನಿಮ್ಮ ಪರ್ಸನಿನ ವಿಚಾರ ಏನಿದೆ ಅಂದರೆ, ನೀವು ಥರ್ಡ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿರ್ಬೋದು, ಇಲ್ಲ ಇಲ್ಲಿ ಯುನೋ ಇಬ್ಬರನ್ನ ನಿಮ್ಮ ಪರ್ಸನ್ ಡೀಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ನಿಮ್ಮ ಬಗ್ಗೆ ಇರೋ ಒಂದು ಫೀಲಿಂಗ್ ಈಗೀಗ ಕ್ಲಿಯರ್ ಆಗ್ತಾ ಇದೆ. ಸೊ ಈ ಹಿಂದೆ ಅವರಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದರೂ ಸಹ ಈಗೀಗ ಅವ್ರಿಗೆ ನೀವು ಎಂಪ್ರೆಸ್ ಥರ ಕಾಣಿಸ್ತಾ ಇದ್ದೀರಾ. ಓಕೆ, ಸೊ ನೀವು ಫುಲ್ ಎಮೋಷ್ನಲ್ ಇದ್ದೀರಾ, ಬಟ್ ಎಮೋಷ್ನಲ್ ಫೂಲ್ ಅಲ್ಲ. ಓಕೆ, ನೀವು ಎಮೋಷ್ನಲ್ ಇದ್ದರೂ ಸಹ ನಿಮಗೆ ಇಂಟ್ಯೂಷನ್ ಬಹಳ ಚೆನ್ನಾಗಿದೆ ಆ್ಯಂಡ್ ಎಲ್ಲೂ ಸಹ ನಿಮ್ಮನ್ನು ಫೂಲ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಬಿಕಾಸ್ ಹಿಯರ್ ಎಂಪ್ರರ್ ಆ್ಯಂಡ್ ಎಂಪ್ರೆಸ್ ಇದೆ. ಸೊ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಹೇಗಿದೆ ಅಂದರೆ, ಅವರಿಗೆ ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬಾ ಲೈವ್ಲಿಯಾಗಿ ಫೀಲ್ ಮಾಡ್ತಾರೆ. ಅವ್ರು ನಿಮ್ಮನ್ನು, ಅವರು ಯಾವ ರೀತಿ ವಿರುದ್ಧ, ನೀವೆಷ್ಟು ಚೆನ್ನಾಗಿ ಎಲ್ಲನೂ ಸಂಭಾಳಿಸ್ತೀರೋ ಅವ್ರು ಅದರ ವಿರುದ್ಧ. ಓಕೆ, ತದ್ವಿರುದ್ಧ. ಸೊ ಅದು ಅವರಿಗೆ ಕ್ಲಿಯರಾಗಿ ಗೊತ್ತಿದೆ ನಿಮ್ಮ ಬಗ್ಗೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಫೀಮೇಲ್ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ, ಅವರ ಒಂದು ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವರು ನಿಮ್ಮ ಇಬ್ಬರ ಒಂದು ಸಂಬಂಧದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಆ್ಯಂಡ್ ಅವರಿಗೆ ಕ್ಲಿಯರಾಗಿ ಗೊತ್ತಿದೆ, ಬಟ್ ಆದರೂ ಸಹ ಆ ಒಂದು ವಿಷಯಕ್ಕೆ ಅವರು ಜಾಸ್ತಿ ಮಹತ್ವ ಕೊಡ್ತಾ ಇಲ್ಲ. ಇಟ್ ಮೈಟ್ ಬಿ ನಿಮ್ಮ ಮದರ್ ಇನ್ ಲಾ ಇರ್ಬೋದು, ಮದರ್ ಇರ್ಬೋದು, ಅವ್ರ ಮದರ್ ಇರ್ಬೋದು, ನಿಮ್ಮ ಮದರ್, ಯಾವುದೇ ಒಂದು ರೀತಿಯ ಒಂದು ಬಾದರೇಷನ್ ಇದೆ ಇಲ್ಲಿ. ಸೊ ಆ ವಿಚಾರಗಳು ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೋ, ನೀವು ಅದ್ರ ಬಗ್ಗೆ ಎಲ್ಲಿ ತಲೆ ಕೆಡ್ಸ್ಕೊತೀರೋ ಅಂತ ಅವರಿಗೆ ಇಲ್ಲ ಅವರ ಥರ್ಡ್ ಪಾರ್ಟಿ ಬಗ್ಗೆ ನೀವು ತಿಳ್ಕೊಂಡ್ರೆ ಅವರಿಗೆ ನಿಮಗೆ ಬೇಜಾರಾಗುತ್ತೋ, ಅದ್ರಲ್ಲಿಲ್ಲ ಅದ್ರ ಬಗ್ಗೆ ನೀವು ಯಾವ ರೀತಿ ರಿಯಾಕ್ಷನ್ ಕೊಡ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನೀವು ಈ ಒಂದು ಎಂಪರರು ಸಹ ಮುಂದೆ ನೋಡ್ತಾ ಇದ್ದಾರೆ, ಎಂಪ್ರೆಸ್ಸು ಸಹ ಮುಂದೆ ನೋಡ್ತಾ ಇದ್ದಾರೆ, ಬಟ್ ಈ ಕ್ವೀನ್ ಆಫ್ ಸಾರ್ಟ್ಸ್ನ ಯಾರೂ ಸಹ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಓಕೆ, ಸೊ ಕ್ವೀನ್ ಆಫ್ ಸಾರ್ಟ್ಸ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದರೆ, ನೀವು ಹಾಗೂ ನಿಮ್ಮ ಪರ್ಸನ್ ನಿಮ್ಮ ಇಬ್ಬರ ಸಂಬಂಧದಲ್ಲಿ ಕ್ಲಾರಿಟಿನ ನೀವು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಕೆಲವೊಂದು ವಿಷಯಗಳನ್ನು ನಿಮ್ಮ ಪರ್ಸನ್ ಹೇಳ್ತಾ ಇಲ್ಲ, ಕೆಲವೊಂದು ವಿಷಯಗಳನ್ನು ನೀವು ಅವ್ರಿಗೆ ಕೇಳ್ತಾ ಇಲ್ಲ. ಓಕೆ, ಸೊ ಈ ಒಂದು ಗೊಂದಲದಲ್ಲಿ ತುಂಬ ಇದೆ. ಸೊ ಹೇಳ್ತಾ ನನಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಓಕೆ, ಸೊ ಅಷ್ಟು ಕನ್ಫ್ಯೂಸ್ಡ್ ಆಗಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ. ಓಕೆ, ಸೊ ಅವರ ತಲೆಯಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಸೊ ಅದನ್ನು ಇಲ್ಲ ಈ ಒಂದು ಸಿಚುವೇಶನ್ ಹೇಗಿದೆ ಅಂದರೆ, ಇನ್ನು ಕೆಲವರಿಗೆ ಅವರ ಹೆಂಡತಿಗೆ ನಿಮ್ಮ ವಿಷಯ ಗೊತ್ತಾಗಿರ್ಬೋದು, ಇಲ್ಲ ನೀವು ನಿಮ್ಮ ಪರ್ಸನ್ ಮದುವೆ ಆಗಿರೋ ವಿಚಾರ ಅವ್ರ ಮನೆಯಲ್ಲಿ ಅವರ ತಾಯಿಗಾಗಲಿ, ಅವರ ತಂಗಿಗಾಗಲಿ, ಅಕ್ಕಂಗಾಗಲಿ ಸೊ ಗೊತ್ತಾಗಿರ್ಬೋದು. ಸೊ ಆ ವಿಚಾರಗಳು, ಭಾವನೆಗಳು ಅವ್ರ ತಲೆಯಲ್ಲಿ ಸದ್ಯಕ್ಕೆ ಓಡ್ತಾ ಇರ್ಬೋದು. ಸೊ ಅದು ಕೆಲವರಿಗಿತ್ತು ಆ ಒಂದು ಸಿಚುವೇಶನ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಅವರ ಭಾವನೆಗಳೇನಿದೆ ನಿಮ್ಮ ಪ್ರತಿ. ಸೊ ಅವರ ಭಾವನೆಗಳು ಏನೇನಾಗಿದೆ, ಫ್ರೆಂಡ್ಲಿನೆಸ್, ಓಕೆ, ಕ್ಲಿಂಗಿಂಗ್ ಟು ಪಾಸ್ಟ್, ನ್ಯೂ ವಿಷನ್.
ಸೊ ಅವರ ಭಾವನೆ ನಿಮ್ಮ ಬಗ್ಗೆ ಏನಿದೆ ಅಂದರೆ ನೀವು ತುಂಬ ಪಾಸ್ಟಲ್ಲಿ ಇರಬಾರ್ದು. ಓಕೆ, ಸೊ ಫ್ರೆಂಡ್ಲಿನೆಸ್ ಅಂದರೆ ಅವರಿಗೆ ನಿಮ್ಮ ಇಬ್ಬರ ಜರ್ನಿ ನಾನು ಹೇಳ್ದಂಗೆ ಪವರ್ ಕಪಲ್ ಥರ. ಓಕೆ, ಸೊ ಪವರ್ ಕಪಲ್ ಇರೋದ್ರಿಂದ ಅವರಿಗೆ ನಿಮ್ಮ ಜೊತೆ ಸ್ಪಿರಿಚುವಲಿ ತುಂಬ ಬೆಳೆದಿದ್ದಾರೆ. ಎಮೋಷ್ನಲಿ ಫಿಸಿಕಲಿ ಬೆಳೆದಿಲ್ಲ ಅಂದರೂ ಸ್ಪಿರಿಚುವಲಿ ನಿಮ್ಮ ಜೊತೆ ತುಂಬ ಅಟ್ಯಾಚ್ ಇದ್ದಾರೆ ನಿಮ್ಮ ಪರ್ಸನ್. ಹಾಗೆ ಅವರ ಭಾವನೆ ನಿಮ್ಮ ಬಗ್ಗೆ ಹೇಗಿದೆ ಅಂದರೆ ಅವರು ನಿಮಗೆ ಸ್ಪಿರಿಚುವಲಿ ಕನೆಕ್ಟ್ ಇರೋದ್ರಿಂದ ನೀವು ಈ ಹಿಂದೆ ನಿಮ್ಮ ಲೈಫಲ್ಲಿ ಏನೇ ಆಗಿದ್ರೂ ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತೀರಾ ಅನ್ನೋದು ಅವರ ಭಾವನೆಯಲ್ಲಿದೆ. ಓಕೆ, ಸೊ ಅದಕ್ಕೊಂದು ನ್ಯೂ ವಿಷನ್ ಕೊಡಿ. ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಿಮ್ಮ ಪರಿವಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಆ್ಯಂಡ್ ಬೇರೆಯವರ ಮಾತು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನೋದು ನಿಮ್ಮ ಪರ್ಸನಿನ ಇಲ್ಲಿ ಅಭಿಪ್ರಾಯ ಆಗಿದೆ. ಸೊ ನ್ಯೂ ವಿಷನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಯಾವುದೋ ಒಂದು ವಿಷಯನ ನೀವು ಯಾವ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ ಅದನ್ನು ನೀವು ಸ್ವಲ್ಪ ಆ ಡೈಮೆನ್ಷನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಅದು ನಿಮ್ಮ ಬಗ್ಗೆ ಆಗಿರ್ಬೋದು, ಇಲ್ಲ ಬೇರೆಯವ್ರ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮ ಪರ್ಸನಿನ ಭಾವನೆಗಳ ಬಗ್ಗೆ ಆಗಿರ್ಬೋದು. ಅದನ್ನು ಒಂದು ಸ್ವಲ್ಪ ಕಿಂಚಿತ್ತು ಬೇರೆ ಒಂದು ಡೈರೆಕ್ಷನಲ್ಲಿ ನೋಡಲಿ ಅನ್ನೋದು ಅವರ ಒಂದು ಮಹದಾಸೆ ಆಗಿದೆ. ಓಕೆ, ಮನದಾಸೆ ಆಗಿದೆ, ಸಾರಿ. ಸೊ ನೆಕ್ಸ್ಟ್ ನೋಡೋಣ ಅವರ ಅವರ ಉದ್ದೇಶಗಳೇನಿದೆ ನಿಮ್ಮ ಬಗ್ಗೆ. ಸೊ ಅವರ ಉದ್ದೇಶಗಳೇನಿದೆ, ಅವರ ಉದ್ದೇಶ ಏನಿದೆ ಅಂದರೆ ಈ ಹಿಂದೆ ಏನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ನೀವು ನಿಮ್ಮ ವೈಫನ್ನ ಚೀಟ್ ಮಾಡಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ನ ಚೀಟ್ ಮಾಡಿರ್ಬೋದು, ನಿಮ್ಮ ಹಸ್ಬೆಂಡ್ನ ಚೀಟ್ ಮಾಡಿರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ಏನೋ ಒಂದು ಕಹಿ ಘಟನೆ ಆಗಿರ್ಬೋದು, ಅದು ನಿಮ್ಮ ಯಾರಿಗೂ ಹೇಳ್ಕೊಳಕ್ಕೆ ಆಗ್ದಲೇ ಇರ್ಬೋದು. ಸೊ ಆ ವಿಚಾರ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ನೀವು ಸ್ಪಿರಿಚುವಲಿ ಕನೆಕ್ಟ್ ಇದ್ದೀರಾ. ಓಕೆ, ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು, ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಈ ರೀಡಿಂಗ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಸೊ ಇದು ಯಾರಿಗಿದೆಯೋ ಅದು ಬಹುಶಃ ಅವರಿಗೆ ಅದು ತಲುಪ್ತಾ ಇರ್ಬೋದು. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನ್ಗೂ ಆ ಒಂದು ವಿಷಯ ಗೊತ್ತಿರ್ಬೋದು, ಇಲ್ಲ ಗೊತ್ತಾಗ್ತಾ ಇದೆ ನಿಮ್ಮ ಒಂದು ಭಾವನೆಗಳಿಂದ. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ಅವರ ಉದ್ದೇಶ ಏನಿದೆ ಅಂದರೆ ವೀಲ್ ಆಫ್ ಫಾರ್ಚೂನ್, ಎಲ್ಲವೂ ಒಂದು ಚೇಂಜಸ್ಸಿಗೆ ಬರಬೇಕು, ಹಾಗೂ ಅದು ಪಾಸಿಟಿವ್ ಚೇಂಜಸ್ಸಲ್ಲಿ ಬರಬೇಕು, ಆ್ಯಂಡ್ ಝೀರೋಯಿಂದ ಶುರು ಮಾಡಬೇಕು. ಈ ಒಂದು ಸಂಬಂಧದಲ್ಲಿ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಸೊ ನಿಮ್ಮ ಪರ್ಸನ್ ಖಂಡಿತ ಇಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಸೊ 2 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ, ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗಬೇಕು. ಓಕೆ, ಸೊ ಅದು ಫೈನಾನ್ಷಿಯಲಿ ಇರ್ಬೋದು, ಇಲ್ಲ ಎಮೋಷ್ನಲಿ ಇರ್ಬೋದು. ನಿಮ್ಮ ಪರ್ಸನಿಗೆ ಇಲ್ಲಿ ಸದ್ಯಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ ಅವರಿಗೆ ಇಲ್ಲ ನಿಮಗೆ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ಕಂಪ್ಲೀಟ್ ಸ್ಟ್ರೆಂತ್ ಇದೆ, ತಾಕತ್ತಿದೆ. ಆ್ಯಂಡ್ ಅವರ ಒಂದು ಉದ್ದೇಶ ಏನಿದೆ ಅಂದರೆ ಏನೇ ಅವರು ಥರ್ಡ್ ಪಾರ್ಟಿಯಲ್ಲಿದ್ದರು, ಆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಹತ್ರ ಬರೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಏನೇ ಒಂದು ಅವರು ಸಪೋಸ್ ಓಕೆ ಇಲ್ಲಿ ಇಬ್ಬರನ್ನ ಡೀಲ್ ಮಾಡ್ತಾ ಇರ್ಬೋದು. ಒಂದು ವ್ಯಕ್ತಿ ತುಂಬ ರ್ಯಾಶ್ ಆಗಿರ್ಬೋದು, ಇನ್ನೊಂದು ವ್ಯಕ್ತಿ ತುಂಬ ಪೇಷನ್ಸ್ ಆಗಿರ್ಬೋದು, ತುಂಬ ಸಮಾಧಾನವಾಗಿರ್ಬೋದು, ಮದರ್ಲಿ ಆಗಿರ್ಬೋದು. ಸೊ ಅವರಲ್ಲಿ ಅವ್ರ ತಾಯಿನ ಕಾಣ್ತಾ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಬಗ್ಗೆ ಅವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಸೊ ಈ ಒಂದು ಭಾವನೆ ಸಹ ಇಲ್ಲಿ ಬರ್ತಾ ಇದೆ. ಸೊ ನೋಡೋಣ ಅಲ್ಪಾವಧಿಯ ಫಲಿತಾಂಶ ಏನಿದೆ, ಶಾರ್ಟ್ ಟರ್ಮ್. ಸೊ ಟವರ್ ಕಾರ್ಡ್ ಇದೆ, ಕೆಲವೊಂದು ಸತ್ಯತೆಗಳು ಗೊತ್ತಾಗೋದಿದೆ. ಓಕೆ, ಸೊ ನಿಮಗೆ ಆ ಥರ್ಡ್ ಪಾರ್ಟಿ ಬಗ್ಗೆ ಗೊತ್ತಾಗೋ ವಿಚಾರಗಳು, ಇಲ್ಲ ಮನೆಯಲ್ಲಿ ಏನೋ ಒಂದು ನಡೀತಾ ಇರೋ ವಿಚಾರಗಳು ನಿಮಗೆ ತಿಳಿಯೋ ಸಾಧ್ಯತೆಗಳಿದೆ. ಸೊ ಇಬ್ಬರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿಯಲ್ಲಿ ಗೊಂದಲಗಳು ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಏನಕ್ಕೆ ಅಂದರೆ ಸತ್ಯಗಳು ಹೊರಗೆ ಬರ್ತಾ ಇದೆ. ಆ್ಯಂಡ್ ಟವರ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸಡನ್ನಾಗಿ ರಿವೀಲ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ಈ ಪರ್ಸನ್ ಆಗಲಿ, ರಿಲೇಷನ್ಶಿಪ್ ಆಗಲಿ ಎಲ್ಲೋ ಒಂದು ಕಡೆ ಬ್ರೇಕಪ್ ಆಗೋ ಸಾಧ್ಯತೆಗಳಿದೆ. ಸೊ ನೋಡೋಣ ದೀರ್ಘಾವಧಿಯ ಫಲಿತಾಂಶ ಏನಿದೆ. ಲಾಂಗ್ ಟರ್ಮಲ್ಲಿ ಕೂಡ ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನೀವು ಹುಷಾರಾಗಿ ಈ ಪರ್ಸನ್ಗೋಸ್ಕರ ವೆಯ್ಟ್ನ ಮಾಡಬೇಕು, ಇಲ್ಲ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ಸ್ನ ತೊಗೊಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ತುಂಬ ಎಮೋಷ್ನಲ್ ಇದ್ದೀರಾ. ಓಕೆ, ಮೈಟ್ ಬಿ ನೀವು ಅವರ ವೈಫ್ ಇರ್ಬೋದು. ಓಕೆ, ಮೇನ್ಲಿ ಇಲ್ಲಿ ಸೊ ನೀವು ಡಿಸಿಷನ್ಸ್ ತೊಗೋಬೇಕಾಗತ್ತೆ ಇಲ್ಲಿ. ಓಕೆ, ಸೊ ನಿಮ್ಮ ಡಿಸಿಷನ್ಸ್ ಕ್ಲಿಯರ್ ಆಗಿರಬೇಕು. ಆ್ಯಂಡ್
ಸೊ ಅಗೇನ್ ಕಿಂಗ್ ಆ್ಯಂಡ್ ಕ್ವೀನ್ ಬಂದಿದೆ. ಓಕೆ, ಸೊ ನೀವು ತುಂಬ ಲಾಜಿಕ್ಕಾಗಿ ಈ ರಿಲೇಷನ್ಶಿಪ್ ನಿಮಗೆ ಬೇಕಾ ಬೇಡವಾ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕಾಗಿದೆ. ನಾನಿಲ್ಲಿ ಟವರ್ ಕಾರ್ಡ್ನ ಖಂಡಿತ ಯುನೋ ಸೊ ಟವರ್ ಕಾರ್ಡ್ ಇಲ್ಲಿ ಏನು ಹೇಳಲಿಲ್ಲ ನಿಮಗೆ. ಕೆಲವೊಂದು ಮೆಸೇಜಸ್ ಬರ್ತಾ ಇದೆ, ಬಟ್ ಇಷ್ಟು ದಿನ ಅದು ಬಂದಿರಲಿಲ್ಲ, ಸ್ಲೋ ಆಗಿತ್ತು. ಓಕೆ, ಆ ಮೆಸೇಜಸ್, ಬಟ್ ಆ ಮೆಸೇಜಸ್ ಎಷ್ಟು ಕ್ವಿಕ್ಕಾಗಿ ಬರುತ್ತೆ ಅಂದರೆ ನೀವು ಈ ಪರ್ಸನಿಂದ ವಾಕ್ ಅವೇ ಮಾಡ್ತೀರಾ. ಓಕೆ, ಸೊ ಆ ಮೆಸೇಜ್ ನಿಮಗೆ ಏನು ಮಾಡುತ್ತೆ ಅಂದರೆ ನ್ಯೂ ವಿಷನ್ ಕೊಡುತ್ತೆ. ಈ ಒಂದು ಸಿಚುವೇಷನಲ್ಲಿ ನಿಮಗೆ ಹೊಸ ಥರ ನೋಡೋದಕ್ಕೆ ಜಾಗ ಮಾಡಿಕೊಡುತ್ತೆ. ಸೊ ಟವರ್ ಕಾರ್ಡಲ್ಲಿ ನಿಮಗೆ ಒಳ್ಳೆಯದು ಗೊತ್ತಾಗ್ಬೋದು, ಕೆಟ್ಟದ್ದು ಗೊತ್ತಾಗ್ಬೋದು, ಕೆಲವೊಂದು ಕಷ್ಟಗಳು ಬರ್ಬೋದು, ಇಲ್ಲ ಇನ್ನು ಕೆಲವರಿಗೆ ಇದು ಆಗಿದೆ ಅನಿಸುತ್ತೆ. ಬಟ್ ಮತ್ತೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದರೆ ಅವ್ರಿಗೆ ಚಾನ್ಸ್ ಕೊಡಬೇಕಾ ಬೇಡವಾ ಅನ್ನೋದು ನೀವು ಖಂಡಿತ ಇಲ್ಲಿ ಯೋಚನೆ ಮಾಡಬೇಕು. ಓಕೆ, ಸೊ ನನಗಿಲ್ಲಿ ಅನಿಸೋ ಪ್ರಕಾರ ನೀವು ವಾಕ್ ಅವೇ ಮಾಡ್ತೀರಾ ಈ ರಿಲೇಷನ್ಶಿಪ್ಪಿಂದ. ಬಿಕಾಸ್ ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಎಷ್ಟು ಎಮೋಷ್ನಲಿ ಕೊಟ್ಟಿದ್ದೀರಾ ಈ ಪರ್ಸನಿಗೆ, ಅವ್ರ ಬಗ್ಗೆ ಎಷ್ಟು ಕಾಳಜಿ ತೊಗೊಂಡಿದ್ದೀರಾ, ಆ ಪರ್ಸನಿಗೆ ಅದರ ಅರಿವು ಆಗ್ತಾ ಇಲ್ಲ. ಓಕೆ, ಸೊ ನೋಡೋಣ ನಿಮ್ಮ ಏಂಜಲ್ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಈ ವ್ಯಕ್ತಿ ಇರಲಿ ಇಲ್ಲದೆ ಇರಲಿ, ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ರಿಕವರಿ, ಸೊ ಏನೇ ಒಂದು ರಿಕವರಿ ಆಗಬೇಕು ಅಂದ್ರೂ ಅದು ರಿಕವರ್ ಆಗತ್ತೆ. ಓಕೆ, ಸೊ ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ದುಡ್ಡಿನ ವಿಚಾರ ಇರ್ಬೋದು, ಇಲ್ಲ ಏನೇ ಇರ್ಬೋದು, ಅದು ರಿಕವರಿಗೆ ಬರ್ತಾ ಇದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ವಾವ್, ಸೊ ಮೈಟ್ ಬಿ ಈ ಟವರ್ ಕಾರ್ಡ್ ಏನಿದೆ ಇಲ್ಲಿ, ಓಕೆ, ವಿತಿನ್, ಯಾಕಂದರೆ ಇಲ್ಲಿ ಕ್ವಿಕ್ಕಾಗಿರೋದ್ರಿಂದ ಕೆಲವೊಂದು ವಿಚಾರಗಳು ನಿಮಗೆ ಬರುತ್ತೆ. ಆ ವಿಚಾರಗಳನ್ನು ನೀವು ಎಲ್ಲೋ ಒಂದು ಕಡೆ ಈ ಕಾರ್ಡು ಹಾಗೂ ಈ ಕಾರ್ಡು ಒಂದೇ ಥರ ಇದೆ. ಯು ವಿಲ್ ವಾಕ್ ಅವೇ. ಸೊ ಈ ಸಿಚುವೇಶನ್ ಎಲ್ಲೋ ಒಂದು ಕಡೆ ನಿಮ್ಮನ್ನು, ಯಾಕಂದರೆ ನನಗೆ ಅನಿಸ್ತಾ ಇರೋ ಪ್ರಕಾರ ಇಲ್ಲಿ ಈ ಯೂನಿವರ್ಸ್, ಬ್ರಹ್ಮಾಂಡನೇ ನಿಮಗೆ ಈ ಸಿಚುವೇಶನಿಂದ ಹೊರಗೆ ತರ್ತಾ ಇದೆ. ಓಕೆ, ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತದೆ, ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಸೊ ಖಂಡಿತ ವಿತಿನ್ ಫ್ಯೂ ವೀಕ್ಸ್ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗಲಿದೆ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಿಂದ ನಿಮಗೆ ಯಾವ ವಿಚಾರಗಳು ಬರ್ತಾ ಇದೆ ಅನ್ನೋದನ್ನು. ಸೊ ರೀಕನ್ಸಿಲೇಷನ್ ಆಗ್ತಾ ಇದೆ. ಸೊ ಕೆಲವರು ನಿಮ್ಮ ಪಾಸ್ಟಿಂದ, ನಿಮ್ಮ ಪಾಸ್ಟ್ ಲವರ್, ಎಕ್ಸ್ ಹಸ್ಬೆಂಡ್, ವೈಫ್ ಆಗಿರ್ಬೋದು, ಯಾರೇ ಬರ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಸೊ ರೀಕನ್ಸಿಲೇಷನ್ ಆಗ್ತಿರ್ಬೋದು, ನಿಮ್ಮ ಸೋಲ್ಮೇಟ್ ಜೊತೆ ಆಗ್ತಿರ್ಬೋದು, ಇಲ್ಲ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾ ಇರ್ಬೋದು, ಅವರು ನಿಮ್ಗಿಂತ ಡಿಫ್ರೆಂಟ್ ಇರ್ಬೋದು. ಅದ್ರ ಬಗ್ಗೆನೂ ಅಲ್ಲಿ ಗಮನ ಕೊಡಿ. ಓಕೆ, ಸೊ ಎಕ್ಸ್ಪ್ರೆಸ್ ಯುವರ್ ಲವ್, ಗೋ ಅಹೆಡ್ ಆ್ಯಂಡ್ ಮೇಕ್ ಅ ರೊಮ್ಯಾಂಟಿಕ್ ಜೆಸ್ಚರ್. ಸೊ ನಿಮ್ಮ ಲೈಫಲ್ಲಿ ನೀವು ಬೇರೆಯವ್ರನ್ನ ಯಾರನ್ನಾರ ಆಪ್ಷನ್ ಆಗಿ ಇಟ್ಕೊಂಡಿದ್ರೆ, ಇಲ್ಲ ನೀವು ಅನ್ಕೊತಿದ್ರೆ ಈ ಪರ್ಸನ್ ಸರಿನಾ ಇಲ್ವಾ ಅಂತ, ಖಂಡಿತ ನೀವು ಗೋ ಹೆಡ್ ಆ್ಯಂಡ್ ಅವರನ್ನು ನಿಮ್ಮ ಲೈಫಲ್ಲಿ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ಅನ್ನೋದು ಈ ಒಂದು ಕಾರ್ಡಿನ ಸೂಚನೆ ಆಗಿದೆ. ಸಪೋಸ್ ನಿಮ್ಮ ತಲೆಯಲ್ಲಿ ಯಾರೊಬ್ಬ ಪರ್ಸನ್ ಇದ್ದರೆ. ಓಕೆ, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಸೊ ಹೀಲಿಂಗಿನ ಅಗತ್ಯ ಇದೆ ನಿಮಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿನ, ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬಾ ನೋವು ಕೊಟ್ಟಿದ್ದೀರಾ. ಸೊ ಅದನ್ನು ಹೀಲ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಮ ಹೀಲಿಂಗ್ ಆಗುತ್ತೆ. ಆಗ ನಿಮಗೆ ಯೂನಿವರ್ಸ್ ನಿಮ್ಮ ಹೀಲಿಂಗ್ ಮಾಡುತ್ತೆ. ಓಕೆ, ಸೊ ಆದಷ್ಟು ಹೀಲಿಂಗ್ನ ತಗೊಳ್ಳಿ. ಓಕೆ, ಪೈಲ್ ನಂಬರ್ 1, ಯಾರು ಈ ರೋಸ್ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ರಿ, ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 2, ಯಾರು ಈ ಯೆಲ್ಲೋ ಕಲರ್ ಇಲ್ಲ ಆರೆಂಜ್ ಕಲರ್ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಕ್ಯಾಂಡಲ್ನ ಇಲ್ಲಿ ಇಡ್ತೀನಿ ನಾನು. ಸೊ ಫಸ್ಟ್ ನೋಡೋಣ ನಿಮ್ಮ ವ್ಯಕ್ತಿಯ ನಿಮ್ಮ ಪ್ರತಿ ಯಾವ ವಿಚಾರಗಳು ಇದೆ. ಸೊ ಅವರ ತಲೆಯಲ್ಲಿ ಯಾವ ವಿಚಾರಗಳು ನಿಮ್ಮ ಬಗ್ಗೆ ಓಡ್ತಾ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಷಯ ನಿಮ್ಮ ಲೈಫಲ್ಲಿ ಈಗಾಗಲೇ ಆಗಿರ್ಬೋದು, ಆಗದಲ್ಲೇ ಇರ್ಬೋದು, ಮುಂದೆ ಆಗ್ಬೋದು. ಸೊ ಯಾವುದೇ ಒಂದು ವಿಚಾರ ಇದ್ದರೂ ಇದು ಜನರಲ್ ರೀಡಿಂಗ್ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೋಡೋಣ ನಿಮ್ಮ ಪರ್ಸನಿನ ವಿಚಾರಗಳೇನು, ಥಾಟ್ಸ್ಗಳೇನು ನಿಮ್ಮ ಬಗ್ಗೆ. ಓಕೆ, ಸೊ ನಿಮ್ಮ ಪರ್ಸನ್ ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಇದು ಅವರ ಥಾಟ್ಸ್ ನಿಮ್ಮ ಬಗ್ಗೆ. ಓಕೆ, ವಿಚಾರಗಳು ಏನಿದೆ. ಸೊ ನಿಮ್ಮ ಪರ್ಸನ್ ಯಾವ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅವರು ಯಾವ ರೀತಿಯ ಒಂದು ಭಾವನೆನ ಇಟ್ಕೊಂಡಿದ್ದಾರೆ.
ಓಕೆ, ಸೊ 2 ಕಾರ್ಡ್ ಬಂತು, ನಾನು ತೊಗೊಂಡಿದ್ದೀನಿ. ಸೊ ನೋಡೋಣ ಅವರ ಉದ್ದೇಶಗಳು ಏನಿದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರ ಉದ್ದೇಶಗಳು ಏನಿದೆ ಅನ್ನೋದನ್ನು ನೋಡೋಣ. ಇಂಟೆನ್ಷನ್ಸ್, ಅವರ ಇಂಟೆನ್ಷನ್ಸ್ ಏನಿದೆ ಈ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಸೊ ನೆಕ್ಸ್ಟು ಅವರ ಅಲ್ಪಾವಧಿಯ ಈ ಒಂದು ರಿಲೇಷನ್ಶಿಪ್ಪಿನ ಫೈಲ್ ನಂಬರ್ 2 ಕ್ಯಾಮ್ರಾ ನಿಂತು ಹೋಗ್ಬಿಟ್ಟಿತ್ತು. ಓಕೆ, ಸೊ ಐ ಆಮ್ ಸೋ ಸಾರಿ. ಅಲ್ಪಾವಧಿಯ ಫಲಿತಾಂಶ ಹಾಗೂ ಇದು ದೀರ್ಘಾವಧಿಯ ಫಲಿತಾಂಶಗಳ ಕಾರ್ಡ್ಸ್. ಓಕೆ, ಸೊ ನೋಡೋಣ ನಿಮ್ಮ ರೀಡಿಂಗ್ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಫಸ್ಟ್ ಕಾರ್ಡ್ 8 ಆಫ್ ಸಾರ್ಡ್ಸ್. ಓಕೆ, ಸೊ ಅವರ ವಿಚಾರಗಳು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಹೇಗಿದೆ ಅಂದರೆ, ಈ ಹಿಂದೆ ನಿಮ್ಮ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ, ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಒಂದು ಅವರಿಗೆ ಸ್ಟೆಪ್ಸ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಅವ್ರು ಯಾವುದೋ ಒಂದು ಬಂಧನದಲ್ಲಿ ಇದ್ದಾರೆ. ಓಕೆ, ಸೊ ಆ ಬಂಧನದಿಂದ ಹೊರಗೆ ಬರೋಕ್ಕೆ ಟೈಮ್ ತೊಗೊಳತ್ತೆ ಆ್ಯಂಡ್ ಆ ಟೈಮನ್ನು ಅವ್ರು ಖಂಡಿತ ತೆಗಿತಾರೆ. ಬಟ್ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರು ವಾಪಸ್ ಬಂದರೆ, ಈ ಹಿಂದೆ ಅವ್ರು ಮಾಡಿರೋ ವಿಚಾರ ಇರ್ಬೋದು, ಅವ್ರು ನಿಮಗೆ ನೋವು ಕೊಟ್ಟಿರೋ ವಿಚಾರ ಇರ್ಬೋದು, ಇಲ್ಲ ನಿಮಗೆ ಹೇಳ್ದಲ್ಲೇ ಬಿಟ್ಟು ಹೋಗಿರೋ ವಿಚಾರ ಇರ್ಬೋದು, ಯಾವುದೇ ಒಂದು ವಿಚಾರನ ಇಟ್ಕೊಂಡು, ಇಲ್ಲ ನೀವು ಇವಾಗ ಸದ್ಯಕ್ಕೆ ಥರ್ಡ್ ಪಾರ್ಟಿಯಲ್ಲಿ ಇರೋದು ಅವ್ರಿಗೆ ಗೊತ್ತಿರ್ಬೋದು. ಓಕೆ, ಸೊ ನೀವು ಮದುವೆ ಆಗಿರ್ಬೋದು, ಇಲ್ಲ ಒಂದು ಥರ್ಡ್ ಪಾರ್ಟಿಯಲ್ಲಿ ಇರೋದು ಅವರಿಗೆ ಅವರ ಫ್ರೆಂಡ್ಸಿಂದಾಗಲಿ ರಿಲೇಟಿವ್ಸ್ಗಳಿಂದಾಗಲಿ ಗೊತ್ತಾಗಿರ್ಬೋದು. ಓಕೆ, ಸೊ ಆ ವಿಚಾರ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಸೊ ನಾನು ಎಲ್ಲಿ ನಿಮ್ಮ ಜೀವನದಲ್ಲಿ ಬಂದರೆ ಅವರಿಗೆ ನೋವು ಉಂಟಾಗುತ್ತೋ, ಬ್ರೇಕಪ್ ಆಗುತ್ತೋ ಮತ್ತೆ, ಇಲ್ಲ ನೀವು ಅವ್ರನ್ನ ಬರ್ಮಾಡ್ಕೊತಿರೋ ಇಲ್ಲೋ ಅನ್ನೋದು ಅವರಿಗೆ ಇಲ್ಲಿ ಭಯ ಇದೆ. ಓಕೆ, ಈ ವಿಚಾರಗಳು ಈ ಸಂಬಂಧದ ಬಗ್ಗೆ ನಡೀತಾ ಇದೆ. ಸೊ ಇಲ್ಲಿ 8 ಆಫ್ ಸಾರ್ಡ್ಸ್ ಏನಕ್ಕಿದೆ ಅಂದರೆ, ಓಕೆ, ಸೊ ಕೆಲವೊಂದು ವಿಚಾರಗಳನ್ನು ಅವ್ರು ಕಂಪ್ಲೀಟಾಗಿ ಗೊತ್ತಾಗ್ದಲೇ ಯಾವುದೋ ಒಂದು ಸಂಬಂಧದಲ್ಲಿ ಆಗಲಿ ವಿಚಾರಗಳಲ್ಲಾಗಲಿ ಬಂದಿ ಆಗಿದ್ದಾರೆ ಅವರು. ಓಕೆ, ಸೊ ಗೊತ್ತಿಲ್ಲ, ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ ಸೊ ಅವ್ರು ಏನಕ್ಕೆ ಬಂದಿ ಆಗಿದ್ದಾರೆ ಅನ್ನೋದು. ಓಕೆ, ಸೊ ನಿಮ್ಮನ್ನು ಹಾಗೂ ನಿಮ್ಮ ರಿಲೇಷನ್ಶಿಪ್ಪನ್ನ, ನಿಮ್ಮ ಪ್ರೀತಿನ ಅವರು ಯಾರೋ ಬೇರೆಯವರು ಏನೋ ಹೇಳಿರೋದು ಒಂದು ವಿಚಾರದಲ್ಲಿ ಅವರು ಈ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರು ಬ್ರೈಟ್ ಪ್ರಾಸ್ಪೆಕ್ಟಿವ್ನ ನೋಡಿಲ್ಲ. ಓಕೆ, ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಹೆದರಿಕೆ ಅವರಿಗೆ, ನೀವೆಲ್ಲ ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ, ಇಲ್ಲ ಅವರ ಮನಸ್ಸಿಗೆಲ್ಲಿ ನೋವಾಗುತ್ತೋ, ಇಲ್ಲ ನೀವೆಲ್ಲಿ ಮೂವ್ ಆನ್ ಆಗಿದ್ದೀರಾ, ಬೇರೆ ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಾ ಅನ್ನೋದು ಅವರ ಒಂದು ಭಾವನೆ ಆಗಿದೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ನಿನ ಭಾವನೆಗಳೇನಿದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಓಕೆ, ಫೈಟಿಂಗ್, ಎಸ್, ಈ ಹಿಂದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಫೈಟಿಂಗ್ ಆಗಿರ್ಬೋದು, ಇಲ್ಲ ಏನೋ ಒಂದು ಮಾತು ಉಳಿದಿರ್ಬೋದು. ಓಕೆ, ಸೊ ನೋಡೋಣ. ಇನ್ನೋಸೆನ್ಸ್ ಇದೆ, ಲವರ್ಸ್ ಕಾರ್ಡ್ ಇದೆ. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನಿಗೆ ಚಾಯ್ಸಸ್ ಇರ್ಬೋದು, ಇಲ್ಲ ನಿಮಗೆ ಚಾಯ್ಸಸ್ ಇರ್ಬೋದು. ಸೊ ಆ ವಿಚಾರದಲ್ಲಿ ಇಬ್ರಿಗೂ ಜಗಳ ಆಗಿರ್ಬೋದು. ಸೊ ನೀವು ನನಗೆ ಯಾಕೆ ಒಪ್ಕೊತಾ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಇರ್ಬೋದು. ಓಕೆ, ಸೊ ಇಲ್ಲ ನಿಮ್ಮ ಪರ್ಸನ್ ನೀವು ಥರ್ಡ್ ಪಾರ್ಟಿನ ಡೀಲ್ ಮಾಡ್ತಾ ಇರ್ಬೋದು. ಸೊ ಆ ಪರ್ಸನಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಡೆ, ಆ್ಯಂಡ್ ನಿಮ್ಮ ಕಡೆ ಬಂದ್ರೂ ಎಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಅವರಿಗಿದೆ. ಓಕೆ, ಸೊ ಅವರು ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಹೊರಗಡೆ ಒಬ್ಬರನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕಟ್ಟಾಕಿರೋ ಥರ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮಗೂ ಮೋಸ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಬ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ. ಬಟ್ ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ನಿಂತು ಬಿಡ್ತಾರೆ. ಓಕೆ, ಸೊ ನೋಡೋಣ. ಅವೇರ್ನೆಸ್. ಸೊ ಅವೇರ್ನೆಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಹಾಗೂ ನಿಮ್ಮ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಅವೇರ್ನೆಸ್ ಕಾರ್ಡ್ ಏನಕ್ಕೆ ಬಂದಿದೆ ಅಂದರೆ, ಅವರ ಭಾವನೆಗಳ ಬಗ್ಗೆ ಅವರಿಗೇನೆ ಗೊತ್ತಿಲ್ದಲೇ ಅವರಿಗೆ ಅವರ ಭಾವನೆಗಳನ್ನು ಯಾವ ರೀತಿ ಚಾನಲೈಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ನನಗೂ ಕೂಡ ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ನಿಮಗೆ. ಮೈಟ್ ಬಿ ಅದಕ್ಕೋಸ್ಕರ ಮೈಟ್ ಬಿ ಅವ್ರು
ಥ್ರೋಟ್ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಇದೆ. ಆ್ಯಂಡ್ ಆ ಥ್ರೋಟ್ ಚಕ್ರನ ಅವ್ರು ಯಾವಾಗ ಓಪನ್ ಮಾಡ್ತಾರೆ, ಅವ್ರು ಯಾವಾಗ ಈ ಅವೇರ್ನೆಸ್ನ ತೊಗೊತಾರೆ, ಇಲ್ಲ ನೀವು ಈ ಅವೇರ್ನೆಸ್ ತೊಗೊತೀರಾ. ಓಕೆ, ಸೊ ಮೈಟ್ ಬಿ ಮತ್ತೆ ಅವ್ರು ಬಂದರೆ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿರ್ಬೋದು. ಇದೇ ರೀತಿ ಕಂಟಿನ್ಯೂ ಆಗ್ಬೋದು. ಸೊ ಅವ್ರು ಇನ್ನೊಬ್ರನ್ನ ಇಟ್ಕೊಳ್ಳೋದು ಆ್ಯಂಡ್ ನಿಮ್ಮನ್ನು ಮತ್ತೆ ಇಟ್ಕೊಳ್ಳೋದು ಆ್ಯಂಡ್ ಅದೇ ರೀತಿ ಏನೋ ಒಂದು ನಡೀತಾ ಇದೆ. ಓಕೆ, ಸೊ ಆ ಅವೇರ್ನೆಸ್ನ ಇಟ್ಕೋಬೇಕು ಅನ್ನೋದು ಅವರ ತಲೆಯಲ್ಲಿ ಈಗ ಬರ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಕ್ಲಾರಿಟಿನ ತರಬೇಕು ಅನ್ನೋದು ಅವರ ಒಂದು ಭಾವನೆಗಳು ಆಗಿದೆ ಈ ರಿಲೇಷನ್ಶಿಪ್ಪಲ್ಲಿ. ನೋಡೋಣ ಅವರ ಉದ್ದೇಶಗಳೇನಿದೆ. ಓಕೆ, ಅವರ ಉದ್ದೇಶಗಳು ನಿಮ್ಮನ್ನು ಭೇಟಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ್ಯಂಡ್ ಹೊಸ ಥರದಲ್ಲಿ ಎಲ್ಲನೂ ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆದರೆ ನಿಮ್ಮ ಪರ್ಸನ್ ಒಂದು ಹೆವಿ ಟ್ರಾನ್ಸ್ಫಾರ್ಮೇಷನಿಂದ ನಡೀತಾ ಇದ್ದಾರೆ. ಓಕೆ, ಟ್ರಾನ್ಸ್ಫಾರ್ಮೇಷನಿಂದ ನಡೆದು ಪೇಜ್ ಆಫ್ ಪೆಂಟಕಲ್ಸಿಗೆ ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರು ಸ್ಟಡಿ ಆಗ್ತಾ ಇದ್ದಾರೆ. ಮೈಟ್ ಬಿ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅವ್ರು ಹೊಡ್ತಾ ತಿಂದಿರ್ಬೋದು, ಇಲ್ಲ ಸಂಬಂಧದ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಅವರು ಹೊಡ್ತಾ ತಿಂದಿರ್ಬೋದು. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಬರೋದ್ರಿಂದ ಅವರ ಲೈಫಲ್ಲಿ ಏನೇ ಒಂದು ಕೆಟ್ಟ ನೆಗೆಟಿವಿಟಿ ಇದ್ದರೂ ಸಹ, ಏನೇ ಒಂದು ಕೆಟ್ಟದಾದರೂ ಸಹ ಅದನ್ನು ಬಿಟ್ಟು ನಿಮ್ಮ ಹತ್ರ ಬರೋ ಪ್ರಯತ್ನ ಅವ್ರು ಖಂಡಿತ ಮಾಡ್ತಾರೆ. ಓಕೆ, ಬಟ್ ಅದೊಂದು ಸ್ವಲ್ಪ ಸ್ಲೋ ಆಗ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಸ್ವಲ್ಪ ಇಮ್ಮೆಚ್ಯೂರ್ ಬಿಹೇವ್ ಮಾಡ್ತಾರೆ. ಅವ್ರು ದೊಡ್ಡವ್ರು ಇರ್ಬೋದು ನಿಮ್ಗಿಂತ, ಇಲ್ಲ ಚಿಕ್ಕವ್ರು ಇರ್ಬೋದು ನಿಮ್ಗಿಂತ, ಬಟ್ ಇಲ್ಲಿ ಮ್ಯಾಟರ್ ಆಗೋದು ಅವರ ಬ್ರೈನ್. ಓಕೆ, ಸೊ ಅವರ ಥಾಟ್ಸ್ ಇಲ್ಲಿ ಏನಿದೆ ಅಂದರೆ, ಉದ್ದೇಶ ಏನಿದೆ ಅಂದರೆ ತುಂಬ ಚೈಲ್ಡಿಶ್ ಇದೆ, ಹುಡುಗಾಟಿಕೆ ಇದೆ. ಓಕೆ, ಸೊ ಅದನ್ನು ಹೊರತುಪಡಿಸಿ ಅವರು ನಿಮ್ಮ ಹತ್ರ ಬರೋದಾದರೆ ಸೊ ಕಂಪ್ಲೀಟಾಗಿ ಅದನ್ನು ಮಾಡ್ತಾರೆ ಅವರು. ಓಕೆ, ಯಾಕಂದರೆ ಅದು ಅವರಿಗೆ ಟ್ರಾನ್ಸ್ಫಾರ್ಮೇಷನ್ ತರ್ತಾ ಇದೆ, ಬದಲಾವಣೆಗಳನ್ನು ತರ್ತಾ ಇದೆ. ಓಕೆ, ಸೊ ಕೆಲವೊಂದು ನೋಡಲಿಕ್ಕೆ ಚಾನ್ಸಸ್ನ ಕೊಡ್ತಾ ಇದೆ. ಸೊ ಕಂಪ್ಲೀಟಾಗಿ ಅವ್ರು ನಿಮ್ಮನ್ನು ಟ್ರಾವೆಲ್ ಮಾಡಿ ಬರೋ ಸಾಧ್ಯತೆಗಳು ಇದೆ. ಮೈಟ್ ಬಿ ವೀಕ್ಸ್ ಟೈಮ್ ಇದೆ, 6 ವೀಕ್ ಟೈಮ್ ಇದೆ. ಓಕೆ, ಸೊ ನೋಡೋಣ ಅಲ್ಪಾವಧಿ ಔಟ್ಕಮ್ ಏನಿದೆ. ಕಿಂಗ್ ಆಫ್ ಪೆಂಟಕಲ್ಸ್ ಇದೆ. ಓಕೆ, ಸೊ ನಾನು ಹೇಳ್ದಂಗೆ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಸಾಫ್ಟಾಗಿ ಡೀಲ್ ಮಾಡ್ತಾರೆ ಆ್ಯಂಡ್ ತುಂಬ ನೈಸಾಗಿ ಮಾತಾಡ್ತಾರೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ಈ ನಿಮ್ಮ ಪರ್ಸನ್ ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಕೊಡಬೇಕು ಅನ್ನೋ ಆಸೆ ತುಂಬ ಇದೆ ನಿಮ್ಮ ಪರ್ಸನಿಗೆ. ಓಕೆ, ಸೊ ಅದಕ್ಕೋಸ್ಕರ ಅವರು ನಿಮ್ಮ ಹತ್ರ ಬರ್ತಾ ಇರ್ಬೋದು, ಇಲ್ಲ ನಿಮ್ಮ ಹತ್ರ ದುಡ್ಡಿನ ಸಹಾಯ ಕೇಳಕ್ಕೆ ನಿಮ್ಮ ಹತ್ರ ಬರ್ಬೋದು. ಸೊ ಅವೇರ್ನೆಸ್ ಕಾರ್ಡ್ ಇಲ್ಲಿ ಏನಕ್ಕೆ ಬರ್ತಾ ಇದೆ ಅಂದರೆ, ಸ್ವಲ್ಪ ಅವೇರ್ ಆಗಿ ಇರಿ. ಓಕೆ, ಸೊ ನಿಮ್ಮ ಸಿಚುವೇಶನ್ ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಸೊ ನೋಡೋಣ ದೀರ್ಘಾವಧಿಯ ಫಲಿತಾಂಶ ಏನಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಕ್ವೀನ್ ಆಫ್ ಕಪ್ಸ್. ಸೊ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ನೀವು ಈ ಪರ್ಸನ್ನ ತುಂಬಾ ಸಾಫ್ಟಾಗಿ ಎಮೋಷ್ನಲ್ ಆಗಿ ಡೀಲ್ ಮಾಡಬೇಕಾಗತ್ತೆ. ಆ್ಯಂಡ್ ಸಾಫ್ಟಾಗಿ ಎಮೋಷ್ನಲಿ ಡೀಲ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನೀವು ಈ ಪರ್ಸನಿಗೆ ಸೋತು ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ನೀವು ಯಾವ ರೀತಿ ಪರ್ಸನ್ನ ತೊಗೊಬೇಕು, ನೀವು ಇವ್ರನ್ನ ಏನು ಹೇಳಿ ನಿಮ್ಮ ಲೈಫಲ್ಲಿ ತೊಗೊಬೇಕು ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗತ್ತೆ. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ನಿಮ್ಮ ಪರ್ಸನ್ನು ಮದುವೆ ಆಗೋ ಸಾಧ್ಯತೆಗಳಿದೆ, ಇಲ್ಲ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಇದೆ, ಇಲ್ಲ ನೀವು ಸಪ್ರೇಷನ್ ಇದ್ದರೆ ಒಂದಾಗೋ ಸಾಧ್ಯತೆಗಳು ಇದೆ. ಬಟ್ ಎಮೋಷ್ನಲಿ ಡೀಲ್ ಮಾಡೋದ್ರಿಂದ ನೀವು ಕ್ವೀನ್ ಆಫ್ ಸಾರ್ಟ್ಸ್ ಸ್ವಲ್ಪ ಹ್ಯಾಶಾಗಿ ಮಾತಾಡೋಕ್ಕಿಂತ ಸ್ವಲ್ಪ ಎಮೋಷ್ನಲಿ ಅವ್ರನ್ನ ಡೀಲ್ ಮಾಡಿ. ಆ್ಯಂಡ್ ತುಂಬಾ ಎಮೋಷ್ನಲಿ ಅವರಿಗೆ ಕೊಡಬೇಡಿ. ಓಕೆ, ಸೊ ತುಂಬ ಎಮೋಷ್ನಲ್ ಆಗೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಈ ಪರ್ಸನ್ನು ಖಂಡಿತ ಥರ್ಡ್ ಪಾರ್ಟಿನ ಡೀಲಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಸಾಫ್ಟ್ ಆಗಬೇಕಾಗುತ್ತೆ. ಓಕೆ, ಬಟ್ ತುಂಬಾ ಸಾಫ್ಟ್ ಆಗಬೇಡಿ. ನಾನು ಸಾಫ್ಟ್ ಆಗೋಕ್ಕೆ ಹೇಳಿದ್ದೀನಿ, ರಚನಾ ಅವ್ರು ಹೇಳಿದ್ದಾರೆ ನಾನು ಸಾಫ್ಟ್ ಆಗಬೇಕು ಅಂಥೇಳಿ ನೀವು ತುಂಬ ಮೆತ್ತ ಆಗೋದು ಮತ್ತು ಮೋಸ ಹೋಗೋದು ಆಗೋದು ಬೇಡ. ಓಕೆ, ಸೊ ನೀವು ಎಲ್ಲಿ ಸಾಫ್ಟಾಗಿರಬೇಕು ಅಲ್ಲಿ ಸಾಫ್ಟಾಗಿರಿ. ಆ್ಯಂಡ್ ಎಲ್ಲಿ ಖಡಾಖಂಡಿತವಾಗಿ ಹಿಂಗೆ ಆಗಬೇಕು ಅನ್ನೋದನ್ನು ಹೇಳಬೇಕು ಅಂತಿದ್ದೀರೋ ವಿಚಾರನ ಹೇಳಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಕಾರ್ಡ್. ಓಕೆ, ಸೊ ಆ ಒಂದು ಕಾರ್ಡಕ್ಕೂ ಮುಂಚೆ ನಾನು ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ನ ನೋಡೋಣ. ನಿಮಗೆ ಯಾವ ರೀತಿಯ ವಿಚಾರಗಳು ಈ ಒಂದು ಕಾರ್ಡ್ಸಿಂದ ಬರ್ತಾ ಇದೆ, ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೆ ಅನ್ನೋದನ್ನು ನೋಡೋಣ. ಓಕೆ, ಸೊ ರಿಟ್ರೀಟ್, ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್. ನಿಮ್ಮದೇ ಆದ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ ಈ ಸಂಬಂಧ ನಿಮಗೆ ಬೇಕಾ ಬೇಡವಾ ಅನ್ನೋದು ಖಂಡಿತ ನಿಮ್ಮಿಬ್ರದ್ದಾಗಲಿ ಇಲ್ಲ ನಿಮ್ಮೊಬ್ರದ್ದಾಗಲಿ ಫಸ್ಟ್ ನಿಮ್ಮ ಟೈಮ್ ತಗೊಳ್ಳಿ ಆ್ಯಂಡ್ ಯೋಚನೆ ಮಾಡಿ ಈ ಡಿಸಿಷನ್ಸ್ಗೆ
ಬನ್ನಿ. ಓಕೆ, ಸೊ ನೋಡೋಣ. ಟ್ರಸ್ಟ್, ದಿಸ್ ಸಿಚುವೇಶನ್ ಇಸ್ ಕಾಲಿಂಗ್ ಯು ಟು ಹ್ಯಾವ್ ಫೇತ್. ಈ ಸಿಚುವೇಶನಲ್ಲಿ ಟ್ರಸ್ಟ್ ಇಟ್ಕೊಳ್ಳಿ. ಓಕೆ, ಟ್ರಸ್ಟನ್ನು ಬಿಡಬೇಡಿ. ಆ್ಯಂಡ್ ಡಿಸೆಪ್ಷನ್, ಎಸ್, ಥರ್ಡ್ ಪಾರ್ಟಿ ಡಿಸೆಪ್ಷನ್ ಇದೆ. ಸೊ someone is wearing a false mask in this relationship. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ನು ಈ ಹಿಂದೆ ನಿಮಗೆ ಮೋಸ ಮಾಡಿದ್ದಾರೆ, ಮುಂದೆನೂ ಮಾಡೋ ಚಾನ್ಸಸ್ ಬಹಳ ಇದೆ. ಸೊ ಯೋಚನೆ ಮಾಡಿ, ರಿಲೇಷನ್ಶಿಪ್ಪನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಕೋಡಿಪೆಂಡೆನ್ಸಿ, ನಿಮ್ಮ ಪರ್ಸನ್ ಮೇಲೆ ಕೋಡಿಪೆಂಡೆಂಟ್ ಆಗಿದ್ದೀರಾ, ತುಂಬ ಅಡಿಕ್ಟ್ ಆಗಿದ್ದೀರಾ ನಿಮ್ಮ ಪರ್ಸನಿಗೆ. ಅವ್ರ ಮೇಲೇ ಎಲ್ಲ ಭಾರ ಬಿಟ್ಟು ಕೂತಿದ್ದೀರಾ. ಸೊ ಅವರೇ ನನ್ನ ಪ್ರಪಂಚದಲ್ಲಿ ಎಲ್ಲ ಅನ್ನೋ ಒಂದು ಇದರಲ್ಲಿ ಭ್ರಮೆಯಲ್ಲಿ ನೀವಿದ್ದೀರಾ. ಸೊ ಆ ಭ್ರಮೆನ ಚೇಂಜ್ ಮಾಡ್ಕೊಳ್ಳೋ ಟೈಮ್ ಬಂದಾಗಿದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, ಫ್ಯಾಮಿಲಿ ಇಶ್ಯೂಸ್. ಸೊ ಇದು ಪೈಲ್ ನಂಬರ್ 1ಗೂ ಬಂದಿತ್ತು. ಸೊ ನೀವು ಪೈಲ್ ನಂಬರ್ 1 ನೋಡಬೇಕು ಅಂತ ಆಸೆ ಇದ್ದರೆ ಖಂಡಿತ ನೋಡಿ. ಸೊ ಅದರಲ್ಲಿಯೂ ಸಹ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ಬೋದು. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಇಶ್ಯೂಸ್, ನಿಮ್ಮ ಪೇರೆಂಟ್ಸ್ ಆಗಲಿ, ಫ್ರೆಂಡ್ಸ್ಗಾಗಲಿ, ನೀವು ಯಾರನ್ನ ಹರ್ಟ್ ಮಾಡಿದ್ದೀರಾ, ಉದ್ದೇಶ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನ ಫರ್ಗಿವ್ ಮಾಡಿ. ಆ್ಯಂಡ್ ಖಂಡಿತ ಅವ್ರನ್ನ ಸಾರಿ ಕೇಳೋದಾದರೆ ಕೇಳಿ. ಆ್ಯಂಡ್ ಈ ಒಂದು ಇಶ್ಯೂಸ್ನ ಹೀಲ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಹೀಲ್ ಆಗ್ತೀರಾ. ಓಕೆ, ಸೊ ನೋಡೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏಂಜಲ್ ಕಾರ್ಡ್ಸ್ ನಿಮ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನು. ನೋ. ಓಕೆ, ಸೊ ನೋ ಕಾರ್ಡ್ ಬರ್ತಾ ಇದೆ ಪೈಲ್ ನಂಬರ್ 2. ಸೊ ಏಂಜಲ್ಸಿನ ಉತ್ತರ, ನಿಮ್ಮ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ನೋ ಆಗಿದೆ. ಸೊ ಎಲ್ಲೋ ಒಂದು ಕಡೆ ನೀವು ತುಂಬ ಬೇಗ ಈ ರಿಲೇಷನ್ಶಿಪ್ಪಲ್ಲಿ ಡಿಸಿಷನ್ಸ್ ತೊಗೊಳೋದು, ಇಲ್ಲ ಈ ಪರ್ಸನ್ನ ಬೇಗ ಬರ್ಮಾಡ್ಕೊಳ್ಳೋದು, ತುಂಬ ನಂಬೋದು ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ದಂಗೆ ನಿಮ್ಮ ಎಮೋಷನ್ಸ್ ಹಾಗೂ ನಿಮ್ಮ ಪ್ರಾಕ್ಟಿಕಾಲಿಟಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಮೈಂಡ್ ಆ್ಯಂಡ್ ಹಾರ್ಟ್ನ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ವ್ಯಕ್ತಿ ಟೈಮಿಗೆ ಚೇಂಜ್ ಆಗ್ತಿರ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡಿ. ಓಕೆ, ಸೊ ಇಟ್ಸ್ ಅ ನೋ ಕಾರ್ಡ್. ಸೊ ಪೈಲ್ ನಂಬರ್ 2, ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ. ಯಾಕಂದರೆ ಯಾವ ಮೆಸೇಜ್ ಇದೆ ಅದನ್ನು ನಾನು ನಿಮಗೆ ಖಂಡಿತ ಕೊಡಲೇಬೇಕಾಗತ್ತೆ ಇಲ್ಲಿ. ಸೊ ಇಟ್ಸ್ ಅ ನೋ ಕಾರ್ಡ್. ಸೊ ದಯವಿಟ್ಟು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಟೇಕ್ ಕೇರ್. ಸೊ ನೆಗೆಟಿವ್ ಆಗಿದೆ ಅಂತ ತುಂಬಾ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಸೊ ದೇವ್ರ ಮುಂದೆ ಎಲ್ಲನೂ ನೋಡ್ಕೊತಾನೆ. ಓಕೆ, ಸೊ ಖಂಡಿತ ಪಾಸಿಟಿವ್ ಆಗಿರಿ, ಅಸರ್ಟಿವ್ ಆಗಿರಿ. ಓಕೆ, ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3, ಯಾರು ಇನ್ಫಿನಿಟಿ ಸ್ಟೋನ್ನ ಚಾಯ್ಸ್ ಮಾಡಿದ್ರಿ. ಸೊ ನಿಮಗೆ ತುಂಬ ಅರ್ಜೆಂಟ್ ಇದೆ ನಿಮ್ಮ ಮೆಸೇಜಸ್ನ ನೋಡೋದು. ಓಕೆ, ಸೊ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡ್ದಲೇ. ಸೊ ಪೈಲ್ ನಂಬರ್ 3, ನಿಮ್ಮ ವ್ಯಕ್ತಿಯ ವಿಚಾರಗಳು ಏನು, ನಿಮ್ಮ ಬಗ್ಗೆ ಆಗಲಿ, ಈ ಒಂದು ಸಂಬಂಧದ ಬಗ್ಗೆ ಆಗಲಿ. ಸೊ ನೋಡೋಣ ನಿಮ್ಮ ವ್ಯಕ್ತಿಯ ವಿಚಾರ ಏನಿದೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿದೆ. ಓಕೆ, ಸೊ ಅವರ ಭಾವನೆಗಳು ಯಾವ ರೀತಿ ಇದೆ, ನಿಮ್ಮ ಪ್ರತಿ ಅವರ ಭಾವನೆಗಳು ಯಾವ ರೀತಿ ಇದೆ. ಓಕೆ, ಹಾಗೂ ನಿಮ್ಮ ವ್ಯಕ್ತಿಯ ಉದ್ದೇಶ ಏನಿದೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇಲ್ಲ ನಿಮ್ಮ ವ್ಯಕ್ತಿ ಇದ್ದೀರಾ ಅಂದರೆ ಅವರ ಉದ್ದೇಶ ಏನಿದೆ. ಓಕೆ, ಸೊ ನೋಡೋಣ. ಹಾಗೂ ಅಲ್ಪಾವಧಿಯ ಔಟ್ಕಮ್. ಸೊ ಅಲ್ಪಾವಧಿಯ ಫಲಿತಾಂಶ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ. ಶಾರ್ಟ್ ಟರ್ಮ್ ಔಟ್ಕಮ್. ಸೊ ಲಾಂಗ್ ಟರ್ಮ್ ಔಟ್ಕಮ್ ಏನಿದೆ. ಓಕೆ, ದೀರ್ಘಾವಧಿಯ ಲಾಂಗ್ ಟರ್ಮ್ ಔಟ್ಕಮ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್ನ. ಕಾರ್ಡ್ಸನ್ನು ನೋಡೋಣ. ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ರೀಡಿಂಗ್ನ ಸಮಾಧಾನವಾಗಿ ಕೇಳಿ. ಸೊ ನಿಮ್ಮ ಪರ್ಸನಿನ ವಿಚಾರಗಳ ಬಗ್ಗೆ ನೋಡೋಣ. ಸೊ ಸ್ಟಾರ್ ಕಾರ್ಡ್, ಹೈರೋಫೆಂಟ್ ಕಾರ್ಡ್ ಆ್ಯಂಡ್ ವೀಲ್ ಆಫ್ ಫಾರ್ಚ್ಯೂನ್. ಓಕೆ, ಸೊ ನಿಮ್ಮ ಪರ್ಸನ್ ಮೇನ್ಲಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ತುಂಬ ದೊಡ್ಡ ವ್ಯಕ್ತಿ ಇರ್ಬೋದು, ಫೇಮಸ್ ಇರ್ಬೋದು, ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ಕಮ್ಯುನಿಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ತುಂಬ ದೊಡ್ಡ ಹುದ್ದೆಯಲ್ಲಿ ಅವ್ರು ಇರ್ಬೋದು. ಆ್ಯಂಡ್ ನಿಮ್ಮ ಪರ್ಸನಿನ ವಿಚಾರಗಳೇನಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಟೈಮ್ ಬದಲಾಗತ್ತೆ,
ಎಲ್ಲನೂ ಸರಿ ಹೋಗುತ್ತೆ, ಕಾಲ ಕೂಡಿ ಬರುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ. ಆ್ಯಂಡ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಓಕೆ, ಐ ಆಮ್ ಹ್ಯಾಪಿ. ಓಕೆ, ಸೊ ಅವರ ವಿಚಾರಗಳು ಈ ರೀತಿ ಇದೆ. ಓಕೆ, ಈ ಸಂಬಂಧದ ಬಗ್ಗೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ಸಹ ಸ್ಟಾರ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮನ್ನು ವಿಶ್ ಫುಲ್ಫಿಲ್ಮೆಂಟ್ ಥರ ನೋಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರನ್ನ ಬೇರೆ ಮಾಡ್ತಾ ಇರೋ ವಿಚಾರ ಏನಂದರೆ, ಒಂದು ಫ್ಯಾಮಿಲಿ ಟ್ರೆಡಿಷ್ನಲ್ ಇರ್ಬೋದು, ಇಲ್ಲ ನಿಮ್ಮ ವಿಚಾರಗಳು, ಇಲ್ಲ ಅವರ ಫ್ಯಾಮಿಲಿ ವಿಚಾರಗಳು ಬೇರೆ ಇರ್ಬೋದು, ಆ್ಯಂಡ್ ಕ್ಯಾಸ್ಟ್ ಬೇರೆ ಇರ್ಬೋದು, ಇಲ್ಲ ಸ್ಟೇಟಸ್ ಬೇರೆ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಅದು ಎಫೆಕ್ಟ್ ಆಗ್ತಾ ಇದೆ. ಸೊ ಅದು ತಲೆಯಲ್ಲಿ ಓಡ್ತಾ ಇರ್ಬೋದು. ಬಟ್ ನಿಮ್ಮ ಪರ್ಸನಿಗೆ ಇಲ್ಲಿ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ತುಂಬ ಭರವಸೆ ಇದೆ. ಆ್ಯಂಡ್ ಟೈಮ್ ಚೇಂಜ್ ಆಗುತ್ತೆ ಅನ್ನೋ ಭರವಸೆ ತುಂಬ ಇದೆ ನಿಮ್ಮ ಪರ್ಸನಿಗೆ. ಸೊ ಈ ವಿಚಾರಗಳು ನಿಮ್ಮ ಪರ್ಸನ್ ತಲೆಯಲ್ಲಿ ನಡೀತಾ ಇದೆ ಈ ಒಂದು ಸಂಬಂಧದ ಬಗ್ಗೆ. ಸೊ ನೋಡೋಣ ಅವರ ಭಾವನೆಗಳೇನಿದೆ ನಿಮ್ಮ ಪ್ರತಿ. ಸೈಲೆನ್ಸ್, ಪಾರ್ಟಿಸಿಪೇಷನ್, ಚೇಂಜ್. ಓ ಮೈ ಗುಡ್ನೆಸ್. ಓಕೆ, ಫೈಲ್ ನಂಬರ್ 3. ಸೊ 10. ಸೊ ಚೇಂಜಸ್. ಓಕೆ, ಸೊ ಸೇಮ್ ಕಾರ್ಡ್ ಬಟ್ ಡಿಫ್ರೆಂಟ್ ಡೆಕ್. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾಂಗ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ಆ್ಯಂಡ್ ಅವರಿಗೆ ಟ್ರೆಡಿಷ್ನಲ್ ಮ್ಯಾರೇಜ್ ಆಗಬೇಕು, ಅವರ ತಂದೆ ತಾಯಿನ ಒಪ್ಪಿಸ್ಬೇಕು. ಸೊ ಇದು ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಯಾರೇ ಇರ್ಬೋದು. ಸೊ ಅವ್ರಿಗೆ ಏನು ಬೇಕಾಗಿದೆ ಅಂದರೆ ಟ್ರೆಡಿಷ್ನಲಿ ಎಲ್ಲನೂ ಚೆನ್ನಾಗಿರಬೇಕು, ಟ್ರೆಡಿಷ್ನಲಾಗಿ ಎಲ್ಲರೂ ಒಪ್ಕೊಂಡು ಮದುವೆ ಆಗಬೇಕು. ಆ್ಯಂಡ್ ಅದು ಲವ್ ಮ್ಯಾರೇಜ್ ಆದರೂ ಸಹ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಓಕೆ, ಸೊ ಅವ್ರಿಗೆ ನಿಮ್ಮ ಜೊತೆ ಮದುವೆ ಆಗಬೇಕು, ಮೇನ್ಲಿ ನಿಮ್ಮ ಜೊತೆ ಖುಷಿಯಾಗಿರಬೇಕು, ಫ್ಯಾಮಿಲಿ ಜೊತೆ ನಾವು ಚೆನ್ನಾಗಿರಬೇಕು ಅನ್ನೋದು ಅವರ ಭಾವನೆಗಳ ಆಗಿದೆ ನಿಮ್ಮ ಪ್ರತಿ. ಆ್ಯಂಡ್ ನೀವು ಸಹ ತುಂಬ ಎಲ್ಲದರಲ್ಲೂ ಹೊಂದ್ಕೊಂಡು ಹೋಗ್ತೀರಾ, ಅವ್ರ ಫ್ಯಾಮಿಲಿಗಾಗಲಿ ಬೇರೆ ವಿಚಾರಗಳಲ್ಲಾಗಲಿ ಹೊಂದ್ಕೊಂಡು ಹೋಗ್ತೀರಾ ಅನ್ನೋದು ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಿದೆ. ಆ್ಯಂಡ್ ಇಲ್ಲಿ ಸೈಲೆನ್ಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ವ್ಯಕ್ತಿಗೆ ತುಂಬ ಕರೆಕ್ಟಾಗಿ ಗೊತ್ತು. ಓಕೆ, ಸೊ ಇಲ್ಲಿ 2 ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ಅವರು ಕಂಪ್ಲೀಟಾಗಿ ನಂಬ್ತಾ ಇದ್ದಾರೆ ಈ ಸಿಚುವೇಶನ್ನ. ಓಕೆ, ಸೊ ಹಾಗಾಗಿ ಅವರಿಗೆ ಫುಲ್ ಭರವಸೆ ಇದೆ ಈ ಸಿಚುವೇಶನ್ ತುಂಬ ಮುಂದೆ ಚೆನ್ನಾಗಿ ಆಗಬರುತ್ತೆ ಅನ್ನೋದನ್ನು. ಓಕೆ, ಸೊ ಅವರ ಉದ್ದೇಶಗಳೇನಿದೆ ಅನ್ನೋದನ್ನು ನೋಡೋಣ. ಕಿಂಗ್ ಆಫ್ ಪೆಂಟೆಕಲ್ಸ್. ಓಕೆ, 2 ಆಫ್ ಸಾರ್ಡ್ಸ್ ಬರ್ತಾ ಇದೆ ಆ್ಯಂಡ್ ಎಂಪ್ರೆಸ್ ಕಾರ್ಡ್. ಓಕೆ, ಸೊ ಅವರಿಗೆ ಚಾಯ್ಸ್ ಇದೆ. ಓಕೆ, ಒಂದು ಅವರು ಕಣ್ಣಿಗೆ ಕಂಡಿದ್ದನ್ನು ನಂಬಬೇಕಾ, ಇಲ್ಲ ನಿಮ್ಮನ್ನು ಅವರ ಲೈಫಲ್ಲಿ ತೊಗೊಬೇಕಾ, ಅವರಿಗೆ 2 ಚಾಯ್ಸಸ್ ಇದೆ ಇಲ್ಲಿ. ಓಕೆ, ಸೊ ಒಂದು ಕಡೆ ಅವರ ಫ್ಯಾಮಿಲಿ ಮೆಂಬರ್ಸ್ ತೋರಿಸಿರೋ ಹುಡುಗಿ, ಒಂದು ಕಡೆ ನೀವು. ಓಕೆ, ಸೊ ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಅವ್ರಿಗೆ ಗೊತ್ತಿದೆ ಅವ್ರ ಮನಸ್ಸಿಗೆ ಯಾವುದು ಇಷ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಅವರೆಲ್ಲೋ ಒಂದು ಕಡೆ ಇಬ್ಬರನ್ನ ಡೀಲ್ ಮಾಡ್ತಾ ಇದ್ದಾರೆ. ಸೊ ಪ್ರೆಷರ್ ಬಹಳ ಇದೆ ಅವ್ರ ಮೇಲೆ. ಓಕೆ, ಸೊ ಇಲ್ಲಿ 2 ಆಫ್ ಸಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. 2 ಆಫ್ ಸಾರ್ಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಆದಷ್ಟು ಬೇಗ. ಓಕೆ, ಸೊ 1 ತಿಂಗಳು ಟೈಮ್ ಸ್ಪ್ಯಾನ್ ಇರ್ಬೋದು, ಆದಷ್ಟು ಬೇಗ ಅವ್ರು ಪಾಸಿಟಿವ್ ಔಟ್ಕಮ್ನ ತೊಗೊಂಡು ಬರ್ತಾರೆ ನಿಮ್ಮ ಕಡೆ. ಓಕೆ, ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ದ ಎನರ್ಜಿ. ಈ ಎನರ್ಜಿನೇ ನನಗೆ ಸಿಗ್ತಾ ಇರೋದು. ಸೊ ಬೇರೆ ಏನೇನು ಎನರ್ಜಿನೂ ಸಿಗ್ತಾ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ನೀವು ಸಿಂಗಲ್ ಇರ್ಬೋದು, ಆ್ಯಂಡ್ ಈವನ್ ನಿಮ್ಮ ಪರ್ಸನ್ಗೆ ಸರಿ ಸಮ ಇರ್ಬೋದು, ಅವ್ರ ಸ್ಟೇಟಸ್ ನಿಮ್ಮ ಸ್ಟೇಟಸ್, ಇಲ್ಲ ಅವ್ರಿಗಿಂತ ನೀವು, ಇಲ್ಲ ನಿಮ್ಮ ಪರ್ಸನ್ ಸ್ಟೇಟಸಲ್ಲಿ ಚೆನ್ನಾಗಿರ್ಬೋದು. ಬಟ್ ಅದೆಲ್ಲ ಎಲ್ಲೂ ಮ್ಯಾಟ್ರ್ ಆಗ್ತಾ ಇಲ್ಲ, ನಿಮ್ಮ ಪ್ರೀತಿ ಒಂದೇ ಮ್ಯಾಟ್ರ್ ಆಗ್ತಾ ಇರೋದು. ಸೊ ಇವರ ಒಂದು ಫ್ಯಾಮಿಲಿ ಯಾರು ಒಪ್ತಾ ಇಲ್ವೋ ಅವರು ಸಹ ಒಪ್ಪೋ ಸಾಧ್ಯತೆಗಳಿದೆ. ಆ್ಯಂಡ್ ಅವ್ರು ಪಾಸಿಟಿವ್ ಆನ್ಸರ್ ತೊಗೊಂಡು ನಿಮ್ಮ ಹತ್ರ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮದುವೆ ಆಗಿರೋ ಒಂದು ಕಪಲ್ಸಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಮೈಟ್ ಬಿ ನೀವು ಪ್ರೆಗ್ನೆಂಟ್ ಆಗ್ತಾ ಇರ್ಬೋದು. ಆ್ಯಂಡ್ ಆ ವಿಚಾರವಾಗಿ ನಿಮ್ಮ ಪರ್ಸನ್ ನಿಮ್ಮ ಕಡೆ ತುಂಬ ಪಾಸಿಟಿವ್ ಆಗಿ ಥರ್ಡ್ ಪಾರ್ಟಿ ಇದ್ರೂ ಅದನ್ನು ಬಿಟ್ಟು ನಿಮ್ಮ ಹತ್ರ ಬರಲಿಕ್ಕೆ ಅವರು ಇಷ್ಟಪಡ್ತಾರೆ. ಓಕೆ, ಸೊ ಈ ರೀತಿ ಮೆಸೇಜ್ ಬರ್ತಾ ಇದೆ. ಸೊ ನೋಡೋಣ ನಿಮ್ಮ ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಶಾರ್ಟ್ ಟರ್ಮ್ ಔಟ್ಕಮ್ ಏನಿದೆ. ಓ ಮೈ ಗುಡ್ನೆಸ್. ಸೊ ಶಾರ್ಟ್ ಔಟ್ಕಮ್ ಇಲ್ಲಿ ಕೆಲವೊಂದು ವಿಚಾರಗಳು ಹೊರಗೆ ಬರಲಿದೆ. ಸೊ ನಾನಿಲ್ಲಿ ಹೇಳ್ದಂಗೆ ಥರ್ಡ್ ಪಾರ್ಟಿ ಇರ್ಬೋದು. ಓಕೆ, ಇಲ್ಲ ಚಾಯ್ಸಸ್ ಇರ್ಬೋದು. ಸೊ ಆ ಒಂದು ವಿಚಾರ ನಿಮಗೆ ಗೊತ್ತಾಗ್ಬೋದು. ಓಕೆ, ಸೊ ತುಂಬ ಬೇಗ ಗೊತ್ತಾಗ್ಬೋದು. ಆ್ಯಂಡ್ ಮೈಟ್ ಬಿ ನಿಮಗೂ ಈ ಪರ್ಸನ್ ತುಂಬ ಇಂಪಾರ್ಟೆಂಟ್ ಅನ್ನಿಸ್ಬೋದು. ಬಟ್ ಎಲ್ಲೋ ಒಂದು ಕಡೆ
ನಿಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು ಆಗೋದಿದೆ, ಆ ಘಟನೆಗಳು ನಿಮಗೆ ನೋವು ಕೊಡ್ಬೋದು. ಓಕೆ, ಸೊ ಇದು ಶಾರ್ಟ್ ಕಮ್ ಔಟ್ಕಮ್ ಇದೆ. ಸೊ ಲಾಂಗ್ ಟರ್ಮ್ ಔಟ್ಕಮ್ ನೋಡೋಣ. ಕೆಲವೊಂದು ವಿಚಾರಗಳು ಹೊರಗೆ ಬರ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಕಿಂಗ್ ಆಫ್ ಕಪ್ಸ್ ಬಂದಿದೆ ಅಂದರೆ ಸಮ್ ಒನ್ ವಿಲ್ ಹೆಲ್ಪ್ ಯು, ಇಲ್ಲ ನಿಮ್ಮ ಲೈಫಲ್ಲಿ ಹೊಸ ಪರ್ಸನಿನ ಎಂಟ್ರಿ ಇದೆ. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರೋ ತನಕ ನೀವು ಬೇರೆ ಪರ್ಸನ್ಗೆ ಚಾಯ್ಸ್ ಮಾಡಿರ್ತೀರಾ. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ನೋಡ್ತಾರೆ, ಈ ಸಿಚುವೇಶನ್ನ ತುಂಬ ಪಾಸಿಟಿವ್ ಆಗಿ ನೋಡ್ತಾರೆ ಆ್ಯಂಡ್ ನಿಮ್ಮ ಹತ್ರ ಪಾಸಿಟಿವ್ ನ್ಯೂಸ್ ತೊಗೊಂಡು ಬರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸೆವೆನ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ ನೋಡೋಣ. ಸೆವೆನ್ ಆಫ್ ಸಾರ್ಟ್ಸ್. ಎಸ್ ಓಕೆ, ಸೊ ಸೆವೆನ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಕೆಲವೊಂದು ವಿಚಾರಗಳು ಹೊರಗೆ ಬರಲಿದೆ ಆ್ಯಂಡ್ ಆ ವಿಚಾರಗಳು ನಿಮಗೆ ತುಂಬ ನೋವು ಕೊಡುತ್ತಿದೆ. ಓಕೆ, ಸೊ ಥರ್ಡ್ ಪಾರ್ಟಿ ಇರ್ಬೋದು, ಸೊ ಏನೇ ಇರ್ಬೋದು, ಅದು ಹೊರಗೆ ಬರೋದ್ರಿಂದ ನಿಮಗೆ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಬರುತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಪರ್ಸನ್ ನಿಮ್ಮನ್ನು ಮೋಸ ಮಾಡ್ತಾ ಇದ್ದರೆ, ಸೊ ಅವ್ರು ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳು ಹೊರಗೆ ಬರುತ್ತೆ. ಓಕೆ, ಸೊ ಆ ವಿಚಾರಗಳಿಂದ ನಿಮಗೆ ನೋವು ಆಗೋ ಸಾಧ್ಯತೆಗಳು ಇದೆ. ಸೊ ಕಿಂಗ್ ಆಫ್ ಕಪ್ಸ್ ಏನಕ್ಕಿದೆ ಅನ್ನೋದನ್ನು ನೋಡೋಣ. ಸೊ ಅಗೇನ್ ಸೀಕ್ರೆಟ್ಸ್ ಹೊರಗೆ ಬರಲಿದೆ. ಅವ್ರು ಹೇಳಲಿಲ್ಲ ಅಂದರೂ ಸಹ ಇಟ್ ವಿಲ್ ಕಮ್ ಔಟ್. ಓಕೆ, ಸೊ ಆ ವಿಚಾರಗಳಲ್ಲಿ ನೀವು ತುಂಬ ಹುಷಾರಾಗಿ ಡಿಸಿಷನ್ಸ್ ತೊಗೊಳ್ಳಿ. ಸೊ ನಿಮ್ಮ ಪರ್ಸನ್ ಓಪನ್ ಅಪ್ ಆಗಿಲ್ಲ ಅಂದರೆ ಯೋಚನೆ ಮಾಡಿ ಅದರ ಬಗ್ಗೆ. ಓಕೆ, ಸೊ ಈ ಕಾರ್ಡ್ ಆವಾಗಲೇ ನಾವು ನೋಡಿದ್ವಿ. ಓಕೆ, ಸೊ ಬಿದ್ದಿತ್ತು. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ತುಂಬ ಈಗೋಯಿಸ್ಟಿಕ್ ಇದ್ದಾರೆ, ಅವರೇ ಗೆಲ್ಲಬೇಕು ಅನ್ನೋ ಛಲದಿಂದ ನಿಮ್ಮನ್ನು ಗೆಲ್ಲಕ್ಕೆ ಬರ್ತಾ ಇರ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ಅವ್ರು ಪಾಸಿಟಿವ್ ಇರ್ಬೋದು. ಸೊ ಖಂಡಿತ ನೀವು ಯೋಚನೆ ಮಾಡಿ ನೋಡಿ, ನೀವು ಯಾವ ಸಿಚುವೇಶನಲ್ಲಿ ಇದ್ದೀರಾ ಅನ್ನೋದನ್ನು ನೀವು ಖಂಡಿತ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ಯಾರ್ಯಾರ ಸಿಚುವೇಶನಲ್ಲಿ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಟೈಮ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಚೇಂಜಸ್ನ ನೀವು ಒಳ್ಳೆಯದಾದರೆ ಒಳ್ಳೆ ರೀತಿಯಲ್ಲಿ ತೊಗೊಳ್ರಿ, ಕೆಟ್ಟದಾದರೆ ಅದನ್ನು ಯಾವ ಥರ ಸರಿ ಮಾಡ್ಕೋಬೋದು ಅನ್ನೋದು ಯೋಚನೆ ಮಾಡಿ. ಬಿಕಾಸ್ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂದರೆ ನೀವು ಎಚ್ಚರವಾಗಿರಬೇಕು. ಓಕೆ, ಸೊ ಆದಷ್ಟು ನಿಮ್ಮ ಲೈಫಲ್ಲಿ ನೀವು ಯಾರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವರು ಸರಿಯಾದ ವ್ಯಕ್ತಿ ಇದ್ದಾರಾ ಇಲ್ವಾ ಅನ್ನೋದು ಖಂಡಿತ ನೀವಿಲ್ಲಿ ನೋಡಬೇಕಾಗತ್ತೆ. ಓಕೆ, ಸಪೋಸ್ ಇದು ಹಸ್ಬೆಂಡ್ ವೈಫ್ ಇದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರೂ ಅದು ಎಂಡ್ ಆಗೋದಿದೆ. ಓಕೆ, ಹ್ಯಾಪಿ ಫ್ಯಾಮಿಲಿಯಲ್ಲಿ ಎಂಡ್ ಆಗೋದಿದೆ. ಓಕೆ, ಸೊ 10-10-10. ಓಕೆ, 10-10 ಬಹಳ ನೋಡ್ತಾ ಇರ್ಬೋದು ನೀವು, ಇಲ್ಲ ಸಿಂಕ್ರನಿಸಿಟಿ ಬಹಳ ಆಗ್ತಾ ಇರ್ಬೋದು ನಿಮ್ಮಲ್ಲಿ. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಚಾಯ್ಸ್ ಮಾಡ್ತಾ ಇರ್ಬೋದು. ಸೊ ಆ ರೀತಿಯಲ್ಲಿದೆ. ಸೊ ನೀವು ಪ್ರೀತಿಯಲ್ಲಿದ್ದರೆ ಖಂಡಿತ ನೀವು ಯೋಚನೆ ಮಾಡಿ ಈ ನಿರ್ಧಾರ ತಗೊಳ್ಳಿ. ಓಕೆ, ಸೊ ಯೋಚನೆ ಮಾಡಿ ನಿಮ್ಮ ಪರ್ಸನ್ ಯಾರನ್ನು ನೀವು ನಿಮ್ಮ ಲೈಫಲ್ಲಿ ತೊಗೊಳ್ಬೇಕು ಅಂತಿದ್ದೀರಾ ಅವ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಸೊ ನೋಡೋಣ ಇಲ್ಲಿ. ಎಸ್, ಈ ಕಾರ್ಡ್ ಸಪ್ರೇಷನ್ ಬರ್ತಾ ಇದೆ. ಓಕೆ, ಅ ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ಹೊರೈಸನ್. ಸೊ ನಾನು ಹೇಳ್ದಂಗೆ ಕೆಲವರು ಇಲ್ಲಿ ದೂರ ಆಗೋ ಸಾಧ್ಯತೆಗಳು ಇದೆ. ಯಾಕಂದರೆ ನಿಮಗೆ ಕೆಲವೊಂದು ಸತ್ಯತೆಗಳು ಗೊತ್ತಾಗುತ್ತೆ. ಆ ಸತ್ಯತೆ ಬೇಸಿಸ್ ಮೇಲೆ ನೀವಿಬ್ಬರು ದೂರ ಆಗ್ಬೋದು. ಓಕೆ, ಸೊ ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್. ಸೊ ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಸಪೋಸ್ ಇದು ಮದುವೆ ಆದವ್ರು ನೋಡ್ತಾ ಇದ್ದರೆ, ಸೊ ನಿಮ್ಮ ಪರ್ಸನ್ ವಾಪಸ್ ಬಂದರೆ ಅವ್ರಿಗೊಂದು ಚಾನ್ಸ್ ಕೊಡಿ. ಓಕೆ, ಆ ರೀತಿಯಲ್ಲಿ ಈ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಕೋಡಿಪೆಂಡೆನ್ಸಿ. ಸೊ ನೀವು ಈ ಪರ್ಸನ್ ಮೇಲೆ ತುಂಬ ಕೋಡಿಪೆಂಡೆಂಟ್ ಆಗಿದ್ದೀರಾ. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಎಮೋಷ್ನಲ್ ವಿಚಾರದಾಗ ಆಗಿರ್ಬೋದು, ಫಿಸಿಕಲ್ ವಿಚಾರದಲ್ಲಾಗಿರ್ಬೋದು. ಸೊ ದಯವಿಟ್ಟು ಪದೇ ಪದೇ ನೀವು ಮೋಸ ಹೋಗೋ ಪ್ಯಾಟ್ರನ್ನ ನೀವು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಅದೇ ಕರ್ಮ ನಿಮಗೆ ವಾಪಸ್ ಬರುತ್ತೆ. ಸೊ ದಯವಿಟ್ಟು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಯಾಕಂದರೆ ಇಲ್ಲಿ ನಿಮ್ಮ ಲೈಫಲ್ಲಿರೋ ಸಿಚುವೇಶನ್ ನಿಮಗೆ ಕರೆಕ್ಟಾಗಿ ಗೊತ್ತಿದೆ. ಓಕೆ, ಸೊ ಪಾಸ್ಟ್ ಗೊತ್ತಿದೆ, ಪ್ರೆಸೆಂಟ್ ಗೊತ್ತಿದೆ. ಸೊ ಫ್ಯೂಚರ್ ಏನಾಗ್ಬೋದು ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸಪೋಸ್ ಈ ನಿಮ್ಮ ರೀಡಿಂಗ್ ಇಲ್ಲ ಅಂದರೆ ಖಂಡಿತ ನೀವು ತೊಗೋಬೇಡಿ. ಓಕೆ, ಸೊ ಇದು ನಿಮ್ಮ ರೀಡಿಂಗ್ ಇಲ್ಲ ಅಂದರೆ ಇದನ್ನು ತೊಗೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಓಕೆ, ಸೊ ನೋಡೋಣ. ರೀಕನ್ಸಿಲೇಷನ್ ಬರ್ತಾ ಇದೆ. ಸೊ ರೀಕನ್ಸೈಲ್ ಆಗ್ತಿದ್ದೀರಾ. ಸಮ್ ಒನ್ ಫ್ರಮ್ ದ ಪಾಸ್ಟ್ ಈಸ್ ರಿಟರ್ನಿಂಗ್ ಬ್ಯಾಕ್. ಅನ್ರಿಕ್ವೈರ್ಡೆಡ್ ಲವ್, ಇದು ಬೇಡದೇ ಇರೋ ಪ್ರೀತಿ. ಓಕೆ, ಸೊ ಕೆಲವರಿಗಿದು ಬೇಡದೇ ಇರೋ ಪ್ರೀತಿ, ಕೆಲವರಿಗಿದೆ ಬೇಕಾಗಿರೋ ಪ್ರೀತಿ. ಸೊ ನಿಮ್ಮ ಹಸ್ಬೆಂಡೇ ಇರ್ಬೋದು, ಇಲ್ಲ ವೈಫೇ ಇರ್ಬೋದು, ಮತ್ತೆ ಬರ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆ,
ಕಾಲಿಂಗ್ ಇನ್ ಯೋರ್ ಸೋಲ್ಮೇಟ್. ಸೊ ನಾನು ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಆ ಸೋಲ್ಮೇಟ್ ಸರಿಯಾದ ವ್ಯಕ್ತಿ ಇದ್ದಾರಾ ಇಲ್ವಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಒಂದು ವಿಚಾರದಲ್ಲಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಸೊ ಪೈಲ್ ನಂಬರ್ 3 ನಾನು ಈ ಕಾರ್ಡ್ನ ತೆಗ್ದಿರಲಿಲ್ಲ ನಿಮಗೋಸ್ಕರ. ಸೊ ನೋಡೋಣ ಏಂಜಲ್ ಮೆಸೇಜಸ್ ಏನಿದೆ ಅನ್ನೋದನ್ನು. ನಿಮಗೋಸ್ಕರ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ರೀಕನ್ಸಿಡರ್. ಸೊ ರೀಕನ್ಸಿಡರ್ ಮಾಡಿ, ಪರ್ಸನ್ ಬರಲಿ, ಸಿಚುವೇಶನ್ ಬರಲಿ, ಅದನ್ನು ಮತ್ತೆ ನೀವು ಯೋಚನೆ ಮಾಡಿ, ಲಾಜಿಕಾಗಿ ಥಿಂಕ್ ಮಾಡಿ. ಯಾಕಂದರೆ ಇಲ್ಲಿ ದೇವತೆಗಳು, ಏಂಜಲ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ರೀಕನ್ಸಿಡರ್ ಅಂದರೆ ಮತ್ತೆ ಯೋಚನೆ ಮಾಡಿ, ಮರು ಯೋಚನೆ ಮಾಡಿ, ಮತ್ತೆ 1000 ಸತಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಯಾಕಂದರೆ ಸತ್ಯ ನಿಮಗೆ ಗೊತ್ತಿದೆ, ಆ್ಯಂಡ್ ಆ ಸತ್ಯನ ಗೊತ್ತಿದ್ದು ನೀವು ಮತ್ತೆ ರಾಂಗ್ ಪರ್ಸನ್ನ ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂದರೆ ಅದು ನಿಮ್ಮ ಒಂದು ದೊಡ್ಡ ತಪ್ಪಾಗುತ್ತೆ. ಓಕೆ, ಸೊ ಖಂಡಿತ ಅದನ್ನು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಟೈಮಲ್ಲಿ ನೀವು ಅದನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಬೆಲೆ ಇರುತ್ತೆ, ಇಲ್ಲಾಂದರೆ ಇಲ್ಲ. ಓಕೆ, ಸೊ ಖಂಡಿತ ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಇದ್ರೂ ಅದನ್ನು ರೀಕನ್ಸಿಡರ್ ಮಾಡಿ. ಓಕೆ, ಗಿವ್ ಇಟ್ ಅ ಚಾನ್ಸ್ ಅಂತಲೂ ಇದೆ. ಸೊ ಯಾರಿಗೆ ಚಾನ್ಸ್ ಕೊಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ನಿಮ್ಮ ಡಿಸಿಷನ್ಸ್ ಆಗಿರುತ್ತೆ. ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.